ಹಾಗೆ ಇವರೆಲ್ಲ ಮಾತಾಡಿದ್ದಾರೆ, ನಾನು ಮಾತಾಡಿದರೆ ಹೆಚ್ಚಾಗುತ್ತೆ, ಚಿಕ್ಕವನಾಗ್ತೀನಿ. ಯಾಕೆ ಅಜ್ಜನಿಂದ ಶುರು ಮಾಡಿದೆ ಅಂತ ಕೇಳಿದ್ರೆ ಅದೇ ಶಿಸ್ತು ಮೊಮ್ಮಗನಲ್ಲಿ ಬಂತು. ಅಂದರೆ ನಾವು ಈ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಜೀನ್ಸಲ್ಲಿ ಹರಿಯುತ್ತೆ ಅಂತ. ಆ ಜೀನ್ಸ್ ಮುಖಾಂತರ ಟ್ರಾನ್ಸ್ಫರ್ ಆಗಿದೆ. ಅಲ್ಲಿಂದ ಮುಂದೆ ಅವರ ಮಗಳಲ್ಲಿ ಬಂದಿದೆ, ಅಶ್ವಿನಿ ಇಲ್ಲಿದ್ದಾಳೆ. ಗಿವ್ ಇಮ್ ಎ ಬಿಗ್ ಹ್ಯಾಂಡ್. ಯಾಕೆಂತಂದರೆ ಒಂದು ವೃತ್ತಿಯಲ್ಲಿ ಮತ್ತೊಬ್ಬರನ್ನ ತಯಾರು ಮಾಡೋದಿದೆಯಲ್ಲ, ಈ ರಂಗಕ್ಕೆ ಒಪ್ಸೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಷ್ಟು ಸುಲಭವಾಗಿ ಅದು ಒಂದು ವ್ಯಕ್ತಿಯನ್ನು ತನ್ನೆಡೆಗೆ ಸೆಳೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನಾನು ಹೇಳೋದಾದರೆ ಅವರೇ ಹೇಳಿದ ಒಂದು ಮಾತಿತ್ತು, 60-65 ನಂತರ ವೇಷ ಮಾಡೋದು ಕಷ್ಟ, ವೇಷ ಮಾಡಬಾರ್ದು ಅಂತ. ಅದಕ್ಕೆ ಕಾರಣಗಳು ಹಲವಾರು, ಅವರೇ ಅನುಭವಿಸಿದ್ದಾರೆ. ಕಾಲು ನೋವು ಬಂತು, ಆಮೇಲೆ ಇನ್ನೊಂದೇನೋ ತೊಂದರೆ ಬಂತು, ಅದನ್ನೆಲ್ಲ ಹೇಳಬಾರ್ದು, ನಮ್ಮ ಡಾಕ್ಟ್ರುಗಳಿಗೆ ಗೊತ್ತಿರುತ್ತೆ. ಆದರೆ ಅವರು ಇವತ್ತು ನಿಮ್ಮ ಎದುರಿಗೆ ನಗುನಗ್ತಾ ಕೂತಿದ್ದಾರೆ ಅಂದರೆ ಕಾರಣ ಏನು? ಆ ಯಕ್ಷಕಲಾ ಮಾತೆ ಅವರು ಅದನ್ನು ನಂಬಿ ಬಂದಿದ್ದರಿಂದ ಅವಳು ಅವರನ್ನು ಬದುಕಿದ್ದಾರೆ, ಅವ್ರ ಕಾಲಿಗೆ ಜೀವ ಕೊಟ್ಟಿದ್ದಾರೆ, ಅವ್ರ ಹೃದಯಕ್ಕೆ ಜೀವ ಕೊಟ್ಟಿದ್ದಾರೆ. ಅವರು ಇವತ್ತು ಉಸಿರಾಡ್ತಾ ನಿಮ್ಮ ಎದುರಿಗೆ ನಗ್ತಾ ಕೂತಿದ್ದಾರೆ. ಅದು ಆ ಕಲೆಯ ತಪಸ್ಸಿನ ಶಕ್ತಿ ಅದು. ಹಾಗೆ ಮುಂದುವರೆದು ನಾನು ಹೇಳಬೇಕು, ಗೊತ್ತಿಲ್ಲ, ಈಗ ನನಗಿಂತ ಮೊದಲು ಎಷ್ಟೊಂದು ಜನ ಮಾತಾಡಿದರು, ಆದರೂ ನನ್ನೊಂದು ಆಸೆ ಇದೆ. ನಮ್ಮ ನೆಚ್ಚಿನ ಮೆಚ್ಚಿನ ಪಾತ್ರಧಾರಿ ಕೊಂಡದಕುಳಿಯವರಿಗೆ ರಾಜ್ಯ ಪ್ರಶಸ್ತಿ ಬರಬೇಕು. ಇದು ನಮ್ಮ ಆಶಯ. ಈಗ ನವೆಂಬರ್ 1 ಬರ್ತಾ ಇದೆ, ಕರ್ನಾಟಕ ರಾಜ್ಯೋತ್ಸವ. ಈ ಸಂದರ್ಭದಲ್ಲಿ ಅವರಿಗೆ ಪ್ರಶಸ್ತಿ ಬರಬೇಕು. ಇದು ಈ ವೇದಿಕೆ ಮುಖಾಂತರ ಯಾರಿಗೆ ಸಂದೇಶ ಮುಟ್ಟಬೇಕು ಅನ್ನೋದು ನನ್ನ ಆಶಯ. ಹಾಗೆ ಮುಂದುವರೆದು ನಾನು ಹೇಳೋದಾದರೆ, ಅವರೊಟ್ಟಿಗೆ ಕೂತಿದ್ದಾರೆ ಮತ್ತೊಬ್ಬರು ಹಿರಿಯ ಕಲಾವಿದರು. ನಾನು ಬಹಳ ಜನ ಯುವ ಕಲಾವಿದರಿಗೆ ಹೇಳೋದುಂಟು, ಅವರ ಪಾತ್ರಗಳನ್ನು ನೋಡಿ ಪಾತ್ರ ಪ್ರವೇಶ ಆಯಿತು ಅಂತಾದರೆ ಅವರು ಕೊಡದಕುಳಿಯವರು ಅಥವಾ ಯಾಜಿಯವರು ಆಗಿರೋದಿಲ್ಲ, ಆ ಪಾತ್ರವಾಗಿರ್ತಾರೆ. ರಂಗಸ್ಥಳವನ್ನು ತುಂಬೋದು ಹೇಗೆ? ಇಲ್ಲಿ ಶಾಸ್ತ್ರಗಳೆಲ್ಲ ಇದ್ದಾರೆ, ನಾಟ್ಯಶಾಸ್ತ್ರ ಬೇರೆ ಇದೆ, ಅದನ್ನೆಲ್ಲ ಅಧ್ಯಯನ ಮಾಡದೇ ಇದ್ದರೂ ಸಹಿತ ಅವರು ಅದನ್ನು ಅರದು ಕುಡಿದಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಬಾಲ್ಯದಿಂದನೇ ಆರಂಭ ಮಾಡ್ಕೊಂಡು ಬಂದವರು. ಇಂತಹ ಒಂದು ಅದ್ಭುತವಾದ ಪ್ರತಿಭೆಯ ಬಗ್ಗೆ ಇದೊಂದು ಆರಂಭ ಅಷ್ಟೇ. ಯಾಕೆಂದರೆ ಅವರು ಹೇಳಿದರು, ಮಧ್ಯದಲ್ಲಿ ಹೇಳುವಾಗ ಹೇಳಿದರು, ಶುರುವಿನಲ್ಲಿ ಅರ್ಧರಾತ್ರಿವರೆಗೆ ಕೇಳಿದ್ವಿ ಅಂತ, 1 ಗಂಟೆವರೆಗೆ 2 ಗಂಟೆವರೆಗೆ ಕೇಳಿದ್ರಂತೆ. ನಾನು ಹೇಳೋದಾದರೆ ಇದರೊಳಗೆ ಕೇವಲ 2 ಗಂಟೆವರೆಗಿಂದ ಮಾತ್ರ ಇದೆ. ಬೆಳಗಾಗುವವರೆಗಿನ ಪುಸ್ತಕ ಬರಬೇಕು, ಆವಾಗ ಅದು ಸಂಪೂರ್ಣ ಆಗುತ್ತೆ. ಇದು ನನ್ನ ಅಭಿಪ್ರಾಯ, ನನಗೆ ಪೂರ ಓದಿಲ್ಲ, ಆದರೆ ನನಗನ್ನಿಸಿದ್ದು. ಯಾಕೆಂದರೆ ಕೊಂಡದಕುಳಿಯವರ ಆ ಸಾಮರ್ಥ್ಯ ಏನು ಅನ್ನೋದು ನಮಗೆ ಗೊತ್ತಿರೋದ್ರಿಂದ ಆ ಒಂದು ಸಲಹೆಯಿಂದ ನಾನು ಹೇಳ್ತಾ ಇರುವಂಥದ್ದು. ಪ್ರತಿಯೊಂದು ಪಾತ್ರ ಚಿತ್ರಣಗಳನ್ನು ಅಭಿವ್ಯಕ್ತಿಪಡಿಸಿ ರಂಗದಲ್ಲಿ ತೋರಿಸ್ಬೋದು, ಅದನ್ನು ಬರೆದು ತೋರಿಸೋದು ಕಷ್ಟ. ಆದರೆ ಆ ಬರವಣಿಗೆ ಮುಖಾಂತರ ನಮ್ಮಲ್ಲಿ ಬಹಳಷ್ಟು ಪರಿಣಿತರಿದ್ದಾರೆ, ಅವ್ರು ಮಾಡಿ ತೋರಿಸ್ಬೋದು, ಅದು ದಾಖಲಾಗಿ ಉಳಿಯುತ್ತೆ. ಇವತ್ತೊಂದು ದಾಖಲೆ ಆಗಿದೆ, ಈ ರೀತಿಯಾಗಿ ಇದು ಮುಂದುವರಿಲಿ ಅಂತ ಹೇಳ್ತಾ, ಹಾಗೆ ಒಂದು ವಯಸ್ಸಾದ ಮೇಲೆ ಸಹಜವಾಗಿ ಪಾತ್ರಗಳನ್ನ ಮಾಡೋದಕ್ಕೆ ಆಸಕ್ತಿ ಕಡಿಮೆ ಆಗುತ್ತೆ. ಮೈಯಲ್ಲಿ ಉತ್ಸಾಹ ಇದ್ದರು. ಮುಂದಿನ ತಲೆಮಾರಿಗೆ ಸರಿಯಾದ ಯಕ್ಷಗಾನದ ಮಾರ್ಗದರ್ಶನ ನಿಮ್ಮಿಂದ ಸಿಗಬೇಕು ಅಂತ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಅದು ಬಹಳ ಮುಖ್ಯವಾದದ್ದು. ಹಾಗೆ ಇಷ್ಟಕ್ಕೆ ನಿಲ್ಲಿಸದೆ ನನ್ನ ಆಗ್ರಹ ಎಲ್ಲಿವರೆಗಿದೆ ಅಂತ ಕೇಳಿದರೆ, ಕೊಂಡದಕುಳಿಯವರಿಗೂ ಕೃಷ್ಣಯಾಜಿಯವರಿಗೂ ರಾಷ್ಟ್ರ ಪ್ರಶಸ್ತಿ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಯಾಕೆಂದರೆ ಯೋಗ್ಯ ಕಲಾವಿದರಿಗೆ ಯೋಗ್ಯ ಸನ್ಮಾನ ಸಿಕ್ಕಾಗ ಆ ಸನ್ಮಾನದ ಮೌಲ್ಯ ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಈ ಯೋಚನೆಯನ್ನು ಮಾಡಿ ಹೇಳಿದಂಥ ಮಾತು. ನಾನು ಇವತ್ತು ನಿಮ್ಮ ಹಾಗೆ ಪ್ರೇಕ್ಷಕನಾಗಿ ಬಂದವ, ಇಲ್ಲಿ ಥರದ್ದು ಕೂಡಿಸಿದ್ರು, 2 ಮಾತಾಡೋಕ್ಕೆ ಅವಕಾಶ ಕೊಟ್ಟರು. ಸಂಘಟಕರಿಗೆ ನಾನು ಹೃತ್ಪೂರ್ವಕವಂಥ ಧನ್ಯವಾದವನ್ನು ಹೇಳ್ತಾ, ಈ ಒಂದು ಅವಕಾಶಕ್ಕಾಗಿ ನಿಮಗೆಲ್ಲ ಕೃತಜ್ಞತೆ ಸಲ್ಲಿಸ್ತೇನೆ. ಯಕ್ಷಗಾನಂ ಗೆಲ್ಗೆ ತಾಯಿ ಯಕ್ಷಮಾತೆ ಎಲ್ಲರನ್ನ ಸಲಹಲಿ, ಕಲಾ ಸೇವೆ ನಿರಂತರವಾಗಿ ನಡೆಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಆ ಮಾರುತಿಯ ಪಾದದಲ್ಲಿ ಹಾಕ್ತಾ ಇದ್ದೇನೆ. ನಮಸ್ಕಾರ. ನನಗಿಂತಲೂ ವಯಸ್ಸಿನಲ್ಲಿ ಜ್ಞಾನದಲ್ಲಿ ತುಂಬ ದೊಡ್ಡವರಾದಂಥ ರವೀಂದ್ರ ಭಟ್ರಲ್ಲಿ ಆಗಾಗ ನಾನು ಮಾತಾಡ್ತಾ ಇರ್ತೇನೆ ಸುಮ್ಮನೆ. ಅವರು ಭಾಳ ಗಮ್ಮತ್ತಿನ ವಿಷಯಗಳನ್ನು ಹೇಳುವುದುಂಟು. ಒಮ್ಮೆ ಹೀಗೆ ಮಾತಾಡುವಾಗ ಹೇಳಿದರು, ಮೊನ್ನೆ ಹಾಸಣಿಗೆ ಗಣಪತಿ ಭಟ್ರ ಹತ್ರ ಮಾತಾಡ್ತಾ ಇದ್ದೆ, ಪ್ರಖ್ಯಾತ ಸಂಗೀತ ವಿದ್ವಾಂಸರು. ಅವರಲ್ಲಿ ಕೇಳಿದೆ, ನೀವು ಮನೆಯಲ್ಲೆಲ್ಲ ಹೇಗಿರ್ತೀರಿ, ನೀವು ಇಷ್ಟು ನ್ಯಾಷನಲ್ ಲೆವೆಲ್ ಸಂಗೀತಗಾರರು ಅಂತ. ಆವಾಗ ಅವ್ರು ಹೇಳಿದ್ರಂತೆ ರವೀಂದ್ರ ಭಟ್ರಲ್ಲಿ, ಏನಿಲ್ಲ ಸರ್ಗೋಲ್ ಮುಂಡಿ ತೆಗೆದಿಟ್ರೆ ನನ್ನ ಹೆಂಡ್ತಿ ಬೈತಾಳೆ, ನನಗೆ ದನ ಬರ್ತದೆ, ಅಷ್ಟು ಗೊತ್ತಾಗೋದಿಲ್ವ ನಿಮಗೆ ಅಂತ. ಹಾಗೆ ಮನೆಯಲ್ಲಿ ಒಬ್ಬ ಕಲಾವಿದ ಹೇಗಿರ್ತಾನೆ ಎನ್ನುವುದರ ಬಗ್ಗೆ ಎಲ್ಲರಿಗೂ ಸಹಜವಾಗಿ ಕುತೂಹಲ ಇರ್ತದೆ. ಖ್ಯಾತನಾಮರ ಬಗ್ಗೆ, ಕೊಂಡದಕುಳಿಯವರ ಬಗ್ಗೆ ಅವ್ರ ಮಗಳು ಆ ವಿಷಯ ಮಾತಾಡ್ತಾರೆ.
ಎಲ್ಲರಿಗೂ ನಮಸ್ಕಾರ. ಇಷ್ಟೆಲ್ಲ ಹಿರಿಯರು ಇಷ್ಟು ಮಾತಾಡಿದ ಮೇಲೆ ನಾನೇನು ಮಾತಾಡಬಹುದು ಅಂತ ಯೋಚನೆ ಮಾಡೋ ಪ್ರಸಂಗ ನನಗೆ ಖಂಡಿತವಾಗಿ ಇಲ್ಲ. ಯಾಕಂದರೆ ನನಗೆ ಗೊತ್ತಿದ್ದಷ್ಟು ವಿಷಯ ಬೇರೆ ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಕ್ಷಗಾನ ಪ್ರಪಂಚದಲ್ಲಿ ಶಿಸ್ತಿಗೆ ಯಾರು ಅಂತ ಕೇಳಿದರೆ ನನ್ನ ಅಪ್ಪಯ್ಯ. ಯಕ್ಷಗಾನ ಪ್ರಪಂಚದಲ್ಲಿ ಶ್ರದ್ಧೆಗೆ ಯಾರು ಅಂತ ಕೇಳಿದರೆ ನನ್ನ ಅಪ್ಪಯ್ಯ. ಸಿಟ್ಟಿಗೆ ಯಾರಂತ ಕೇಳಿದರೆ ನನ್ನ ಅಪ್ಪಯ್ಯ. ಇವರು ಸಿಟ್ಟನ್ನು ನಾನು ತುಂಬ ಚಿಕ್ಕಂದಿನಿಂದ ನೋಡಿದವಳು. ಯಾರದ್ದೋ ಮನೆ ಎಮ್ಮೆ ಬಂದು ನಮ್ಮನೆ ಪೈಪ್ಲೈನನ್ನು ತುಂಡು ಮಾಡಿ ಹೋಗಿದ್ರೆ ನನಗೆ ಪೆಟ್ಟು ಬಿದ್ದಿತ್ತು. ಅಂದರೆ ಆಗ ನಿದ್ದೆ ಬಿಡುವಂಥ ಪರಿಸ್ಥಿತಿ. ನಿದ್ದೆ ಬಿಟ್ಟಾಗ ಸಿಟ್ಟನ್ನೋದು ಸಹಜವಾಗಿ ಜಾಸ್ತಿ ಆಗ್ತದೆ. ಇಲ್ದಿದ್ರು ನನ್ನ ಅಪ್ಪಂಗೆ ಸ್ವಲ್ಪ ಮುಂಗೋಪ. ಆದರೆ ನಾನು ಚಿಕ್ಕಂದಿನಲ್ಲಿ ಅಪ್ಪನ ಜೊತೆಗೆ ವೇಷ ಮಾಡಲಿಕ್ಕೆ ಹೋಗ್ತಿದ್ದಾಗ ಒಂದು ದಿನವೂ ನಾನು ಬೈಸ್ಕೊಳ್ಳೋದೇ ಇದ್ದ ದಿನವೇ ಇಲ್ಲ. ಒಂದು ವೇಷವೂ ನನ್ನ ಹತ್ರ ಚಂದ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅದು ಯಾಕಂದರೆ ಅಪ್ಪನ ಮೇಲಿನ ಭಯದಿಂದಲೇ ನನಗೆ ಹಾಗಾಗ್ತಿತ್ತು. ಅಯ್ಯೋ ತಪ್ಪಿದ್ರೆ ಅಪ್ಪ ಬೈತಾರೇನೋ ಅಂತ ಅಂದ್ಕೊಂಡೇ ತಪ್ಪು ಹೋಗ್ತಿದ್ದೆ. ಆಮೇಲೆ ಬೈಗುಳವೇ ಪ್ರಸಾದದ ರೂಪದಲ್ಲಿ ಪ್ರತಿ ಸರಿ ಸಿಗ್ತಿತ್ತು ನನಗೆ. ಆದರೆ ಇವತ್ತು ಎಲ್ಲಿ ನಿಂತು ಪ್ರಾಮಾಣಿಕವಾಗಿ ಮನಸ್ಸಿನಿಂದ ಹೇಳ್ತೀನಿ, ನನ್ನಪ್ಪನ ಪ್ರತಿಯೊಂದು ಬೈಗುಳವೂ ಇವತ್ತು ನನಗೆ ಆಶೀರ್ವಾದ ಆಗಿದೆ. ಸಣ್ಣ ಇದ್ದಾಗ ಯಾಕೆ ಬೈತಾರಂತ ಗೊತ್ತಾಗ್ತಿರ್ಲಿಲ್ಲ. ಆದರೆ ನಾನು ದೊಡ್ಡವಳು ಆದಮೇಲೆ ಪ್ರತಿಯೊಂದು ಬೈಗುಳದ ಹಿಂದಿನ ಅರ್ಥ ಏನು, ಅವ್ರು ಯಾಕೆ ಬೈತಿದ್ರು, ನನಗೆ ನನ್ನಿಂದ ಏನು ನಿರೀಕ್ಷೆ ಇತ್ತು ಎನ್ನುವುದು ನನಗೆ ಅರ್ಥ ಆಗ್ತಾ ಹೋದಾಗೆ ಪ್ರತಿಯೊಂದು ನನಗೆ ಆಶೀರ್ವಾದವೇ ಆಗಿದೆ. ಇನ್ನು ಯಾವಾಗಲೂ ನನ್ನ ಅಪ್ಪ ಹೇಳುವಂಥ ಮಾತು, ಒಳ್ಳೆ ಕಲಾವಿದ ಆಗದಿದ್ದರೆ ಯಾವ ಊರು ಹಾಳು ಬೀಳೋದಿಲ್ಲ, ಆದರೆ ಒಳ್ಳೆ ಮನುಷ್ಯರಾಗದಿದ್ದರೆ ಸಮಾಜಕ್ಕೆ ದೊಡ್ಡ ನಷ್ಟ ಆಗುತ್ತೆ ಅಂತ. ಅವರು ಯಾವತ್ತೂ ನುಡಿದಂತೆ ನಡೆದುಕೊಂಡವರು. ಇಲ್ಲಿ ಮಗಳಾಗಿ ಖಂಡಿತವಾಗಿ ಅವರನ್ನು ಹೊಗಳಿ ಅಟ್ಟಕ್ಕೇರಿಸಬೇಕಾದಂಥ ಯಾವ ಅನಿವಾರ್ಯತೆ ಇಲ್ಲ. ನಾನು ಅನುಭವಿಸಿದ್ದನ್ನು ನೋಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಯಕ್ಷಗಾನ ಪ್ರಪಂಚದಲ್ಲಿ ನಾನು ಯಕ್ಷಗಾನ ಕಲಾವಿದೆಯಾಗಿ ಮುಂದುವರಿತಾ ಇದ್ದೇನೆ. ನನಗೂ ಯಕ್ಷಗಾನದ ಪ್ರಪಂಚ ಏನು ಅಂತ ಗೊತ್ತು, ರಂಗಸ್ಥಳ ಏನೋ ಗೊತ್ತು, ಚೌಕಿ ಏನೋ ಗೊತ್ತು, ಕಲಾವಿದರ ಮನಸ್ಥಿತಿ ಗೊತ್ತು, ಮನುಷ್ಯರ ಮನಸ್ಥಿತಿಯೂ ಗೊತ್ತು. ಹಾಗಾದರೆ ಒಳ್ಳೆ ಮನುಷ್ಯ ಆಗದಿದ್ದರೆ, ಒಳ್ಳೆ ಕಲಾವಿದ ಆಗಿದ್ದಕ್ಕಿಂತಲೂ ಒಳ್ಳೆ ಮನುಷ್ಯ ಆಗೋದು ಯಾಕೆ ಮುಖ್ಯ? ಒಮ್ಮೊಮ್ಮೆ ನನಗೆ ಚೌಕಿ ಮನೆಯಲ್ಲಿ ಅನ್ನಿಸ್ತದೆ, ಎಷ್ಟೋ ಕಲಾವಿದರು, ನಾನು ನಿಷ್ಠೂರವಾಗಿ ಹೇಳ್ತೇನೆ, ಎಷ್ಟೋ ಕಲಾವಿದರು ಅಲ್ಲಿ ಒಂದು ಹೆಣ್ಣು ಮಗು ಹೋಯಿತು ಅಂತಾದರೆ ಬಹುತೇಕ ಅವಳ ಬಗ್ಗೆ ಒಳ್ಳೆಯ ಮಾತನಾಡೋರು ಬಹಳ ಕಡಿಮೆ ಇದ್ದಾರೆ. ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ಗಾಸಿಪ್ಗಳನ್ನು ಮಾಡುವಂಥದ್ದು, ಇದು ಕಲಾವಿದರು ಚೌಕಿ ಮನೆಯಲ್ಲಿ ಮಾಡುವಂಥ ವಿಷಯ. ಹಾಗಂತ ಬೇರೆಯವ್ರು ಮಾಡೋದಿಲ್ಲ ಅಂತಲ್ಲ, ನಾವು ಆ ಫೀಲ್ಡಲ್ಲಿ ಇರೋದ್ರಿಂದ ನಮಗದು ನೇರವಾಗಿ ಕಾಣಿಸುತ್ತೆ. ಇಂಥ ಈ ಸಂದರ್ಭದಲ್ಲಿ ಒಂದು ದಿನವೂ ಒಂದು ಕ್ಷಣಕ್ಕೂ ಒಂದು ಹೆಣ್ಣಿನ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಿದ್ದನ್ನು, ನಿಕೃಷ್ಟವಾಗಿ ಮಾತಾಡಿದ್ದನ್ನು ನನ್ನ ತಂದೆ ಬಾಯಿಂದ ಯಾವತ್ತೂ ನೋಡಲಿಲ್ಲ. ಇದು ಪ್ರತಿಯೊಬ್ಬ ಕಲಾವಿದ ಅನುಸರಿಸಬೇಕಾದಂಥ ವಿಷಯ. ಇದು ರಂಗದ ಮೇಲಿನ ಅವರ ಅಧ್ಯಯನ ಏನು, ವ್ಯಕ್ತಿತ್ವ ಏನು, ಅದನ್ನು ಫಾಲೋ ಮಾಡೋರು ಇರಬಹುದು. ಆದರೆ ರಂಗದ ಹೊರಗೆ ಅವ್ರ ವ್ಯಕ್ತಿತ್ವ ಏನು, ಚೌಕಿಯಿಂದ ಅವ್ರು ಚೌಕಿಯಲ್ಲಿ ಹೇಗಿದ್ದಾರೆ, ಇನ್ನು ಶಿಸ್ತಿನ ವಿಷಯ ಬಂದರೆ ಅಥವಾ ಸ್ವಚ್ಛತೆಯ ವಿಷಯ ಬಂದರೂ ಹಾಗೆ. ಎಲೆ ಅಡಿಕೆ ಹಾಕ್ತಾರೆ ನನ್ನಪ್ಪ, ಹಾಗೆ ತುಂಬ ಕಲಾವಿದರು ಹಾಕ್ತಾರೆ. ಎಷ್ಟೋ ಸರಿ ನೋಡ್ತೇನೆ, ನಮಗೆ ಒಂದು ವಾಶ್ರೂಮನ್ನು ಕೊಟ್ಟಿದ್ದರೆ ವಾಶ್ರೂಮ್ ನಾವು ಹೋಗುವಾಗ ಒಳ್ಳೆ ಸ್ವಚ್ಛವಾಗಿರುತ್ತೆ. ಕಲಾವಿದರು ಹೋದ 5 ನಿಮಿಷಕ್ಕೆ ಅದು ಕೆಂಪು ರಾಡಿಯಾಗಿರುತ್ತೆ. ಯಾಕೆ ನಡೀತದೆ ಅಂತ ಮಾಡಿ ಹೋಗುವಂಥದ್ದು. ಆದರೆ ನನ್ನ ಅಪ್ಪನ ಶಿಸ್ತು ಹೇಗೆ ಅಂತಂದರೆ, ಎಲ್ಲೇ ಹೋಗಿರಲಿ, ಯಾರ ಮನೆಗೆ ಹೋಗಿರಲಿ ಅಥವಾ ಯಾವುದೇ ಹಾಲಲ್ಲಿ ಪ್ರೋಗ್ರಾಮ್ ಇದ್ದಿರಲಿ, ಆ ಶೌಚಾಲಯದಲ್ಲಿ ಅವರು ಎಲೆ ಅಡಿಕೆನ ಉಗುಳಿದ್ರು ಅಂತಾದರೆ ಅದು ಒಂದು ಸಣ್ಣ ಕಲೆಯೂ ಇರದಿದ್ದಾಗೆ ನಾನು ನೋಡಿದ್ದಾನೆ. ಅವ್ರು ಬೇಸಿನನ್ನು ಕ್ಲೀನ್ ಮಾಡಿ, ಕೈಯಲ್ಲಿ ಕ್ಲೀನ್ ಮಾಡಿ ಬರುವಂಥ ಮನುಷ್ಯ. ಅಂದರೆ ಸ್ವಚ್ಛತೆ, ಶಿಸ್ತು, ಇದನ್ನು ಬರೀ ಬಾಯಿ ಮಾತಿಗಲ್ಲ, ಅವ್ರ ಜೀವನದಲ್ಲೇ ಅಳವಡಿಸ್ಕೊಂಡು ಬಂದವರು. ಆದ್ದರಿಂದ ಇದು ಎಲ್ಲ ಕಲಾವಿದರು ಅನುಸರಿಸಬೇಕಾದಂತಹ ವಿಷಯ.
ಕಲಾವಿದರಾಗುವ ಮೊದಲು ಒಳ್ಳೆ ಮನುಷ್ಯರಾಗಬೇಕು. ಆದ್ದರಿಂದ ಇದನ್ನು ಅನುಸರಿಸಲೇಬೇಕು. ಇನ್ನು ಹಠದ ವಿಷಯಕ್ಕೆ ಬಂದರೆ, ನನ್ನಪ್ಪಂಗೆ ತುಂಬ ಛಲ. ಎಷ್ಟೇ ಕಷ್ಟಗಳನ್ನು ಬಂದರೂ ಮೆಟ್ಟಿ ನಿಂತರು. ಹಾಗೆ ನಾನು ಯಕ್ಷಗಾನ ಫೀಲ್ಡಿಗೆ ಬಂದಾಗ ಇದು ಆಗುವುದಿಲ್ಲ, ಇದು ರಾಕ್ಷಸ ವೃತ್ತಿ, ನಿಂಗೆ ಬೇಡ ಅಂತ ಹೇಳಿದವರು ನನ್ನಪ್ಪ. ಆದರೆ ನಾನು ಹಠ ಬಿಡಲಿಲ್ಲ. ಈ ಹಠ ಎಲ್ಲಿಂದ ಬಂದಿದ್ದು ಕೇಳಿದ್ರೆ ಅಲ್ಲಿಂದಲೇ ಬಂದಿದ್ದು. ಯಾಕಂದರೆ ಒಳ್ಳೆಯದಕ್ಕಾಗಿ ಹಠವನ್ನು ತೊಡುವಂತಹ, ಛಲವನ್ನು ತೊಡುವಂತಹ ಬುದ್ಧಿ ಸಂಪೂರ್ಣವಾಗಿ ನನ್ನ ತಂದೆಯವರಿಂದಲೇ ನನಗೆ ಸಿಕ್ಕಿದ್ದು. ಇನ್ನು ಈ ಪುಸ್ತಕದ ಬಗ್ಗೆ ನಾನು ಹೇಳಲೇಬೇಕಾದಂತಹ ವಿಷಯ ಅಂತಂದರೆ, ರಾಘವೇಂದ್ರ ಭಟ್ ಅವರು ಹೇಳಿದರು, ಇದು ಗಜಗರ್ಭ, ತುಂಬ ವರ್ಷದಿಂದ ಪ್ರಾರಂಭ ಮಾಡಿ ಈಗ ಪ್ರಸವ ಆಗಿದೆ ಅಂತ. ಇದು ಅವರು ಅಂದುಕೊಂಡ ಗಜಗರ್ಭಕ್ಕಿಂತಲೂ ಮತ್ತೂ ಹಿಂದಿನ ಹಿಸ್ಟ್ರಿ ಇದೆ ಇದಕ್ಕೊಂದು. ನನ್ನಮ್ಮ ದಿವಂಗತ ಪೂರ್ಣಿಮಾ ಹೆಗಡೆ ಕೊಂಡದಕುಳಿ ಅವರು ಬದುಕಿದ್ದಾಗಲೇ ಅಪ್ಪನ ಪಾತ್ರದ ಚಿತ್ರಣಗಳ ಬಗ್ಗೆ ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಇವತ್ತು ಅಪ್ಪನ ಜೀವನದ ಅನುಭವ ಇದರ ಪುಸ್ತಕ ಬಿಡುಗಡೆಗೆ ಮೊದಲು ಅವರಿಗೆ ತಲೆಗೆ ಬಂದಿದ್ದು ಪಾತ್ರಗಳ ಚಿತ್ರಣವನ್ನು ಬರಿಬೇಕು ಅಂತ. ಇದನ್ನು ಪ್ರಾರಂಭ ಮಾಡಿದ್ದು ನನ್ನಮ್ಮ. ಅವರನ್ನು ನೆನಪು ಮಾಡಿಕೊಳ್ಳೇಬೇಕು ನಾನಿವತ್ತು. ಒಟ್ಟಿನಲ್ಲಿ ಹೇಳುವುದಾದರೆ, ಒಬ್ಬ ಕಲಾವಿದ ಮನುಷ್ಯನಾಗಿ ಹೇಗಿರಬೇಕು ಈ ಸಮಾಜದಲ್ಲಿ ಅಂತ ತೋರಿಸುವುದಕ್ಕೆ ಮಾದರಿ ನನ್ನ ಅಪ್ಪಯ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಯಾರು ಬೇಸರ ಮಾಡಿಕೊಳ್ಬೇಡಿ, ರವೀಂದ್ರ ಭಟ್ರನ್ನು ಪದೇ ಪದೇ ಅವ್ರ ಹೆಸರು ಹೇಳ್ತೇನೆ. ಕೆಲವು ಬಾರಿ ಅನಿವಾರ್ಯ. ಅವರು ಯಾವಾಗಲೂ ಹೇಳ್ತಾರೆ, ನೋಡು ಪ್ರಶಾಂತ, ಪ್ರಪಂಚದಲ್ಲಿ ಒಬ್ಬನೇ ಒಬ್ಬ ಅಂಗವಿಕಲ ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ, ಎಲ್ಲ ಸರಿ ಇದ್ದವರೇ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಂತ. ಅಂಗವಿಕಲರು ಸಾಧನೆ ಮಾಡ್ತಾರೆ ಎನ್ನುವುದಾಗಿ. ಅದಕ್ಕೆ ನಮ್ಮ ಮುಂದೆ ಜ್ವಲಂತ ಉದಾಹರಣೆ ವಿದ್ವಾನ್ ಮಾರುತಿಯವರು. ಎರಡೂ ಕಣ್ಣುಗಳಿಲ್ಲದಿದ್ದರೂ ಸಂಗೀತದಲ್ಲಿ ವಿದ್ವಾನ್ ಅನ್ನಿಸಿಕೊಂಡಿದ್ದಾರೆ. 1-2 ನಿಮಿಷ ಅವರು ಮಾತಾಡ್ತಾರೆ. ಸಹೃದಯ ಕಲಾಭಿಮಾನಿಗಳಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಸಂಗೀತ ಕಲಾರತ್ನ ಡಾಕ್ಟರ್ ಟಿ.ಎಸ್. ಸತ್ಯವತಿ ಮೇಡಮ್ ಅವ್ರಿಗೂ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಿಜವಾಗಲೂ ಹೇಳಬೇಕಂದ್ರೆ ನಮ್ಮ ಬಡಗತಿಟ್ಟು ಒಂದು ಯಕ್ಷಗಾನ ಕ್ಷೇತ್ರದಲ್ಲಿ ತುಂಬ ಮೇರು ಕಲಾವಿದರು ಅಂದರೆ ನಮ್ಮ ಕೊಂಡದಕೊಡಿ ರಾಮಚಂದ್ರ ಹೆಗಡೆಯವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದನ್ನು ಯಾಕೆಂದರೆ ನಾವು ಅದನ್ನು ಅನುಭವಿಸಿದೆ, ನೋಡಿ ಪ್ರಸಂಗಗಳನ್ನ ಸಾಕಷ್ಟು ನೋಡಿದ್ದೀವಿ. ಅವ್ರದ್ದು ಯಕ್ಷಗಾನ ಕಾರ್ಯಕ್ರಮಗಳನ್ನು ಸಾಕಷ್ಟು ಕೇಳಿದ್ದೀವಿ. ಮತ್ತು ನಾನು ಅಂದ್ಕೊಳ್ಳೋದು ಅವ್ರಿಗೂ ಮತ್ತು ಈ ಒಂದು ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಅವರು ಏನೇ ಮಹತ್ತರವಾದದ್ದನ್ನು ಮಾಡಿದ್ರೋ ಅದು ಇಲ್ಲೇ ಮಾಡಿದ್ದಾರೆ ಅಂತ. ಯಾಕಂದರೆ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 2008ನೇ ಇಸ್ವಿ ಫೆಬ್ರವರಿಲಿ ಇಲ್ಲೊಂದು ಯಕ್ಷ ಸಪ್ತಾಹ ಅಂತ ಮಾಡಿದ್ರು. ಅದು ಭಾಳ ಏನು ಹೇಳಬೇಕಂದ್ರೆ ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ ಆಯ್ತದು. ತುಂಬ ಚೆನ್ನಾಗಿ ಆ ಕಾರ್ಯಕ್ರಮ ಆಗಿದೆ. ಅದು ಅವಿಸ್ಮರಣೀಯ. ಅದು ಆ ಕಾರ್ಯಕ್ರಮನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನಂತೂ ಅದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಅಷ್ಟು ಚೆನ್ನಾಗಿ ಆಯಿತು ಕಾರ್ಯಕ್ರಮ ಅದು. ಮತ್ತು 2012ನೇ ಇಸ್ವಿಯಲ್ಲೂ ಒಂದು ಕಾರ್ಯಕ್ರಮ ಇಲ್ಲಿ ಸಪ್ತಾಹ ಆಯಿತು. ಅದೆಲ್ಲ ತುಂಬ ಕಷ್ಟವಾದ ಒಂದು ವಾರಗಳ ಕಾಲ ಇದು ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಕಲಾವಿದರು ಅವರು
ಮಹಾ ದಯ ಪ್ರತಿದಿನ ವೇಷ ಮಾಡಬೇಕು, ಅಭಿನಯಿಸಬೇಕು ಅಂದರೆ ಅಂಥದ್ರಲ್ಲಿ ಆಂಜನೇಯ ಸ್ವಾಮಿನೇ ಅವರಿಗೆ ಶಕ್ತಿ ಕೊಟ್ಟು ಈ ಒಂದು ಆ ಕಾರ್ಯಕ್ರಮಗಳನ್ನು ಮಾಡಿಸಿ, ಮತ್ತು ಇವತ್ತಿನೂ ಅಷ್ಟೇ, ಇವತ್ತು ಈ ಪುಸ್ತಕದ ಲೋಕಾರ್ಪಣೆ ಆಗಿದೆ. ಈ ಅವರ ಒಂದು ಸ್ವ ಅನುಭವದಿಂದ ಆಗಿರ್ತಕ್ಕಂಥ ಈ ಪುಸ್ತಕ, ಇದನ್ನು ಇವತ್ತು ನಮ್ಮ ಆಂಜನೇಯ ಸ್ವಾಮಿ ಈ ಒಂದು ಕ್ಷೇತ್ರದಲ್ಲೇ ಆಗಬೇಕು ಅಂತ ಒಂದು ಸಂಕಲ್ಪ, ಅವನ ಆಂಜನೇಯ ಸ್ವಾಮಿಯ ಸಂಕಲ್ಪ ಆಗಿ ಇವತ್ತು ಇಲ್ಲಾಗಿದೆ ಅಂದರೆ ನಿಜವಾಗಲೂ ಅವ್ರಿಗೆ ನಮ್ಮ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಅನುಗ್ರಹ ಎಷ್ಟು ಮಟ್ಟಿಗಿದೆ ಅಂತ ನಾವೆಲ್ಲ ತಿಳ್ಕೋಬೇಕು. ಮತ್ತು ಈ ಒಂದು ಪುಸ್ತಕ ಎಲ್ಲ ಕಲಾವಿದರಿಗೂ ಮತ್ತು ಎಲ್ಲ ಕಲಾಭಿಮಾನಿಗಳಿಗೂ, ಒಂದು ಯಕ್ಷಗಾನ ಕಲಾಭಿಮಾನಿಗಳಿಗೂ ಎಲ್ಲ ಒಂದು ಪುಸ್ತಕವನ್ನು ಓದೋದ್ರಿಂದ ಅವರಿಗೆ ಒಂದು ಎಲ್ಲರಿಗೂ ದಾರಿದೀಪವಾಗಲಿ ಅಂತ ಹೇಳ್ತಾ, ಮತ್ತು ಅವರಿಗೆ ದೊಡ್ಡ ಕಲಾವಿದರು, ಅವರು ಹಿರಿಯ ಕಲಾವಿದರು, ಅವರಿಗೆ ಇನ್ನೂ ಹೆಚ್ಚು ಅವರ ಒಂದು ಈ ಕ್ಷೇತ್ರದಲ್ಲಿ ಯಶಸ್ಸು ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಕೊಂಡದಕುಳಿಯವರದ್ದು ಎಲ್ಲವೂ ಅತಿ. ಅವರ ಪ್ರೀತಿಯೂ ಅತಿಯಾಗಿಯೇ ಇರ್ತದೆ, ಅವರ ಸಿಟ್ಟು ಅತಿಯಾಗಿಯೇ ಇರ್ತದೆ, ಅವರ ದ್ವೇಷವೂ ಅಷ್ಟೇ ಅತಿಯಾಗಿಯೇ ಇರ್ತದೆ. ನಮಗೆ ಸತ್ಯ ಹೇಳ್ತೇನೆ, ನಮಗೆ ಅವರ ಮಾತನ್ನು ಕೇಳಬೇಕು ಅಂತ ಯಾವತ್ತೂ ಇಲ್ಲವೇ ಇಲ್ಲ. ಯಾಕೆಂದರೆ ಅಷ್ಟು ಮಾತಾಡಿದ್ದೇವೆ, ಅಷ್ಟು ಮಾತು ಕೇಳಿದ್ದೇವೆ. ನಾವು ಮಾತಾಡುವುದು ಅಂದರೆ ಆಟ ಮುಗಿಸಿ 10:30-11 ಗಂಟೆಗೆ ಬಂದರೆ ಬೆಳಗ್ಗೆ 5 ಗಂಟೆ ತನಕ. 5 ಗಂಟೆಗೆ ನಾವು ಮಲಗಿದರೆ ಮತ್ತು 6 ಗಂಟೆಗೆ ಎಬ್ಬಿಸಿ ಚಾ ಮಾಡುವಂತಿದ್ರು ಅವರು. ಅವ್ರಿಗೆ ನಿದ್ರೆಯೇ ಬರುವುದಿಲ್ಲ, ಅದೊಂದು ರೀತಿ ಕಾಯಿಲೆಯೂ ಇದೆ ಅವರಿಗೆ. ಇನ್ನು ಅವ್ರ ಸಿಟ್ಟಿನ ಬಗ್ಗೆ ಎಲ್ಲವರು ಹೇಳಿದರು. ದಿವಂಗತ ಕಣ್ಣಿಮನಿಯವರು ಒಂದು ಮಾತು ಹೇಳ್ತಿದ್ರು ನನ್ನಲ್ಲಿ ಯಾವಾಗಲೂ, ಕೊಂಡದಕುಳಿಯವರು ಥಟ್ಟನೆ ಉತ್ತರ ಕೊಟ್ಟರು ಅಂದರೆ ಅದು ಸರಿ ಇರುವುದಿಲ್ಲ. ಅವರು ಒಂದು ಕ್ಷಣ ಯೋಚನೆ ಮಾಡಿ ಉತ್ತರ ಕೊಟ್ಟರು ಅಂದರೆ ಹೌದಾಗಿರ್ತದೆ ಅಂತ ಕಣ್ಣಿಮನಿಯವರು ಯಾವಾಗಲೂ ಹೇಳ್ತಿದ್ರು ಅದನ್ನು. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಬ್ರಾಹ್ಮಣನಾಗಿ ನಮ್ಮೆಲ್ಲರನ್ನ ಸೊಗಸಾಗಿ ಮುಂದೆ ರಂಜಿಸಲಿಕ್ಕಿರುವ ನಮ್ಮೆಲ್ಲರ ಪ್ರೀತಿಯ ರಾಮಣ್ಣ ಮಾತಿಗಾಗಿ. ಕ್ಷೇತ್ರದ ದೇವತೆ ಪ್ರಸನ್ನ ವೀರಾಂಜನೇಯನಿಗೆ ನಮಸ್ಕರಿಸಿ, ಇಲ್ಲಿ ನೆಲೆ ನಿಂತಿರುವಂಥ ಉಳಿದ ದೇವಾನುದೇವತೆಗಳನ್ನು ವಂದಿಸಿ, ಸಭೆಯಲ್ಲಿ ಆಸೀನರಾಗಿರುವಂಥ ಸಹೃದಯಿ ಪ್ರೇಕ್ಷಕರನ್ನು ಗೌರವಿಸಿ, ಮುಖ್ಯವಾಗಿ ಈ ವೇದಿಕೆಯನ್ನು ಅಲಂಕರಿಸಿರುವಂಥ ಗಣ್ಯಾತಿ ಗಣ್ಯರು, ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ಮಹತ್ತರವಾದಂಥ ಸಾಧನೆಯನ್ನು ಮಾಡಿದವರು, ಈ ಪುಸ್ತಕದ ಬಿಡುಗಡೆಗಾಗಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇಷ್ಟು ಸುದೀರ್ಘವಾದಂಥ ಭಾಷಣದ ಮಧ್ಯದಲ್ಲಿಯೂ ತಾಳ್ಮೆಯಿಂದ ಕುಳಿತುಕೊಂಡಿದ್ದಾರೆ ಅಂತಾದರೆ ಅವರಿಗೆ ಎಷ್ಟು ನಮಸ್ಕಾರ ಕೊಟ್ಟರೂ ಕಡಿಮೆ. ಮತ್ತು ಕೇಳುವ ತವಕದಲ್ಲಿದ್ದಾರೆ. ಇದು ನಿಜವಾಗಿ ಹೇಳುವುದಾದರೆ ಮಾತನಾಡುವ ವಿಷಯ ಅಲ್ಲ, ಓದುವ ವಿಷಯ. ಪುಸ್ತಕ ಇರುವುದು ಮಾತನಾಡುವುದಕ್ಕಲ್ಲ, ಅದು ಓದುವುದಕ್ಕೆ, ತಿಳಿದುಕೊಳ್ಳುವುದಕ್ಕೆ. ಸಹಜವಾಗಿಯೇ ಪುಸ್ತಕದ ಬಿಡುಗಡೆ ಆಗ್ತದೆ, ಅದನ್ನೆಲ್ಲ ಉಳಿದವರು ಓದ್ತಾರೆ. ಓದಿದ ಮೇಲೆ ನನಗೆ ನಿರೀಕ್ಷೆ ಉಂಟು, ಒಂದಿಷ್ಟು ಬೈತಾರೆ ನನಗೆ, ಹೀಗೆ ನಾನು ಭಾವಿಸಿದ್ದೆ. ಆದರೆ ನನ್ನ ನಿರೀಕ್ಷೆ ಹುಸಿಯಾಗಿ ಹೋಯಿತು. ಇದು ಪುಸ್ತಕದ ಬಿಡುಗಡೆಯ ಹೋಗಿ ಕೊಂಡದಕುಳಿ ಅಭಿನಂದನಾ ಕಾರ್ಯಕ್ರಮ ಆದಾಗ ಆಯಿತು. ಎಲ್ಲರೂ ಹೊಗಳುವವರೇ. ಹೊಗಳಿಕೆ ಎನ್ನುವುದು ಹೊನ್ನ ಶೂಲ. ಹಾಗಾಗಿ ಎಲ್ಲರೂ ಬಂಗಾರದ ಚೂರಿ ಹಿಡ್ಕೊಂಡು ನನಗೆ ಹಾಕಿದಾಗ ಅನುಭವ ಆಗಿದೆ ನನಗೆ.
ಚೂರಿ ಬಂಗಾರದ್ದು ಹೌದು, ಹೊನ್ನ ಶೂಲ ಹೌದು. ಆದರೆ ಇರಿದಾಗ ನೋವಾಗುವುದು ಉಳಿದ ಚೂರಿಯಲ್ಲಿ ಇರಿದಾಗ ಎಷ್ಟು ನೋವಾಗ್ತದೋ ಅಷ್ಟೇ ನೋವಾಗ್ತದೆ. ಹೊಗಳುವ ವಿಷಯವೇ ಅಲ್ಲ ಇದು, ಹೊಗಳಿಕೆಗಾಗಿ ಮಾಡುವುದೂ ಅಲ್ಲ, ಆದರ್ಶದ ಬೆನ್ನತ್ತಿ ಹೋಗುವುದಲ್ಲ. ನಮ್ಮ ಹಿಂದೆ ಬೇಕಾದರೆ ಆದರ್ಶ ಬರಬೇಕು, ಅನುಸರಿಸಿ ಬರಬೇಕು. ನನ್ನ ಜಾಯಮಾನವೇ ಹಾಗೆ. ನಾನು ಹೇಳಿದ ವಿಷಯ ಎಷ್ಟೋ ವಿಷಯವನ್ನು ರಾಘವೇಂದ್ರ ಭಟ್ರು ಪ್ರಶಾಂತ ವರ್ಧನ ಬೇಡ ಇದು ವಿವಾದಕ್ಕೆ ಕಾರಣ ಆಗ್ತದೆ ಅಂತೇಳಿ ಅವರು ಕೈ ಬಿಟ್ಟಿದ್ದೇ ಹೆಚ್ಚು. ನನಗೆ ಆ ಭಯ ಏನೂ ಇಲ್ಲ. ಯಾಕೆಂದರೆ ಸುಳ್ಳು ಹೇಳಿದ್ರಲ್ವೋ ಭಯ, ನಾನು ಸಿಕ್ಕಿ ಬೀಳ್ತೇನೆ ಅಂತ. ಅದರಲ್ಲಿ ಒಂದು ಅಕ್ಷರವೂ ಸುಳ್ಳೇ ಇಲ್ಲ. ಹಾಗಾಗಿ ನನಗೆ ಭಯ ಏನೇನೂ ಇಲ್ಲ. ಎಲ್ಲವರನ್ನೂ ಬೈದಿದ್ದೇನೆ. ಹೆಚ್ಚಾಗಿ ಹಿರಿಯ ಕಲಾವಿದರನ್ನು ಬಾಯಿಗೆ ಬಂದಾಗ ಬೈದಿದ್ದೇನೆ, ವಿಮರ್ಶಕರನ್ನು ಬಾಯಿಗೆ ಬಂದಾಗ ಬೈದಿದ್ದೇನೆ. ನನಗೆ ಬೈಯುವುದೇ ಒಂದು ಚಟ ಅಲ್ಲ. ಆ ಬಯಸಿಕೊಳ್ಳುವ ಕಾರ್ಯವನ್ನು ಅವರೆಲ್ಲ ಮಾಡಿದ್ದಾರೆ, ಅದಕ್ಕಾಗಿ ಬೈದಿದ್ದೇನೆ. ಅನೇಕರು ಹೇಳ್ಬೋದು, ಹಿರಿಯ ಕಲಾವಿದರನ್ನು ಕಿರಿಯ ಕಲಾವಿದ ಬೈಯಬಹುದು, ಇದು ಉದ್ದಟತನ ಅಲ್ವೋ, ಅಧಿಕ ಪ್ರಸಂಗ ಅಲ್ವೋ? ಕೊಂಡದಕುಳಿ ಮಹಾಧಿಕ ಪ್ರಸಂಗ್ಯವ, ಅವರು ಇವರು ಅಲ್ಲಿಂತಲ್ಲ, ಯಾರಿಗೆ ಬೇಕಾದ್ರೂ ಏನು ಬೇಕಾದರೂ ಹೇಳ್ತಾನೆ. ಅವನಿಗೆ ತಾನೇನು ಅನ್ನುವುದೇ ಗೊತ್ತಿಲ್ಲ. ಹೇಳ್ಬೋದು, ಹೇಳಲಿ, ತೊಂದರೆ ಇಲ್ಲ. ಯಾಕೆಂದ್ರೆ ನನಗೆ ಹೊಗಳಿಕೆಯನ್ನು ನಾನು ತೆಗಳಿಕೆಯನ್ನು ಎಷ್ಟು ಸ್ವಾಗತಿಸ್ತೇನೋ ಹೊಗಳಿಕೆಯನ್ನು ಅಷ್ಟೇ ಸ್ವಾಗತಿಸ್ತೇನೆ. ತೆಗಳಿಕೆಯನ್ನು ಎಷ್ಟು ತಿರಸ್ಕರಿಸ್ತೇನೋ ಹೊಗಳಿಕೆಯನ್ನು ಅಷ್ಟೇ ತಿರಸ್ಕರಿಸ್ತೇನೆ. ನನಗದು ಯಾವುದು ಹೆಚ್ಚಲ್ಲ, ಕಡಿಮೆ ಅಲ್ಲ. ಹೊಗಳಬೇಕು ಅಂತ ನಾನು ಯಾವುದನ್ನೂ ಮಾಡಿದ್ದಲ್ಲ, ನನ್ನಷ್ಟಕ್ಕೆ ನಾನು ಮಾಡ್ತಾ ಹೋದೆ. ಆದರೆ ಪುಸ್ತಕ ರಾಘವೇಂದ್ರ ಭಟ್ರು ಹೇಳಿದಾಗ ಇದೇ ಸ್ಥಳದಲ್ಲಿ ಹರಟೆ ಮಾಡುವಾಗ ಹುಟ್ಟಿದ ಒಂದು ಸಂಕಲ್ಪ. ಅದು 2-3 ವರ್ಷ ತಗೊಂಡಿರ್ಬೋದು, ಬೇರೆ ಬೇರೆ ಕಾರಣ ಉಂಟು. ಮಧ್ಯಂತರದಲ್ಲಿ ಅವರಿಗೆ ಭಾಳ ತೊಂದರೆ ಎಲ್ಲ ಆಗಿದೆ. ನಾನು ಅವರಲ್ಲಿ ಒಂದು ದಿವಸ ನೀವು ಪುಸ್ತಕ ಯಾವಾಗ ಬಿಡುಗಡೆ ಮಾಡ್ತೀರಿ ಅಂತ ಕೇಳಲೂ ಇಲ್ಲ. ಪುಸ್ತಕ ಬಿಡುಗಡೆ ಮಾಡದೇ ಇದ್ದರೂ ನನಗೆ ಬೇಸರವೂ ಇಲ್ಲ. ಆದರೆ ಅವರ ಯೋಚನೆ ಮತ್ತು ಸತ್ಸಂಕಲ್ಪ ಅದನ್ನು ನಾನು ಆಧರಿಸ್ತೇನೆ, ಗೌರವಿಸ್ತೇನೆ. ಕಲಾವಿದನಾದವನಿಗೆ 2 ಬದ್ಧತೆ ಅನ್ನುವುದು ಬೇಕು ಅನ್ನುವುದು ನನ್ನ ತೀರ್ಮಾನ. ಅದು ಒಂದು ಕಲಾಮುಖಿಯಾಗಿರಬೇಕು, ಮತ್ತೊಂದು ಸಮಾಜಮುಖಿಯಾಗಿರಬೇಕು. ಏನು ಕಲಾಮುಖಿ? ತಾನು ಇದರಿಂದ ಸಾಕಷ್ಟು ಪಡೆದಿದ್ದೇನೆ, ಮನೆ, ವಸ್ತು, ವಾಹನ, ಐಶ್ವರ್ಯ, ಸ್ಥಾನ, ಮಾನ, ಗೌರವ ಇತ್ಯಾದಿ ಇತ್ಯಾದಿ. ನನ್ನ ಯೋಗ್ಯತೆಯಿಂದ ಇದನ್ನು ನಾನು ಪಡೆದದ್ದಲ್ಲ ಎನ್ನುವ ಮೊದಲ ಮನವರಿಕೆ ಕಲಾವಿದನಿಗಿರಬೇಕು. ಅದು ಕಲೆಯಿಂದ ಸಿಕ್ಕ ಗೌರವ. ಕಲೆ ಅಮೂರ್ತ ಆದದ್ದರಿಂದ ಅದು ಮೂರ್ತ ಸ್ವರೂಪವನ್ನು ಪಡೆಯುವುದು ಕಲಾವಿದನಿಂದ. ಆದ್ದರಿಂದ ಕಲಾವಿದ ಎನ್ನುವುದು ಮಾಧ್ಯಮವಾಗಿ ಪರಿಣಮಿಸ್ತಾನೆ. ಅಮೂರ್ತಕ್ಕೆ ಗೌರವವನ್ನು ಕೊಡುವುದಕ್ಕಾಗುವುದಿಲ್ಲ, ಸನ್ಮಾನ ಸತ್ಕಾರ ಮಾಡುವುದಕ್ಕಾಗುವುದಿಲ್ಲ, ಸ್ಥಾನಮಾನ ಕೊಡುವುದಕ್ಕಾಗುವುದಿಲ್ಲ. ಆದ್ದರಿಂದ ಮಾಧ್ಯಮವಾದಂಥ ಕಲಾವಿದನಿಗೆ ಇದನ್ನು ಕೊಟ್ಟರೆ ಆ ಕಲಾಮಾತೆಯನ್ನು ಗೌರವಿಸಿದ ಹಾಗೆ ಎನ್ನುವುದು ಕೊಡುವವರ ಭಾವನೆ. ಅದೇ ರೀತಿಯಲ್ಲಿ ನಾವು ಅದನ್ನು ಸ್ವೀಕರಿಸಬೇಕು. ನಾವು ದೊಡ್ಡವರು, ನಾವು ಶ್ರೇಷ್ಠರು ಎಲ್ಲಿ? ರಂಗಸ್ಥಳದಲ್ಲಿ ನಾವು ಮಾಡಿದ ಪಾತ್ರ ದೊಡ್ಡದಾದ್ರೆ ಅದು ದೊಡ್ಡದಾಗಿಯೇ ಮಾಡಿ ತೋರಿಸಬೇಕು. ದೊಡ್ಡ ಕಲಾವಿದನೇ ಆಗಲಿ ಸಣ್ಣ ಪಾತ್ರವನ್ನು ಮಾಡಿದಾಗ, ಉದಾಹರಣೆಗೆ ಒಬ್ಬ ಶ್ರೇಷ್ಠ ಕಲಾವಿದ ದೂತನನ್ನು ಮಾಡಿದರೆ ತಾನು ಶ್ರೇಷ್ಠ ಕಲಾವಿದ ಅಂತ ರಾಜನಿಗಿಂತಲೂ ತಾನೇ ಹೆಚ್ಚು ಅಂತ ತೋರಿಸಿಕೊಳ್ಳುವುದಲ್ಲ.
ಆದ್ದರಿಂದ ದೊಡ್ಡದು ಸಣ್ಣದು ಆಗುವುದು ಪಾತ್ರದ ಘನತೆ ಗೌರವದ ಮೇಲೆ. ನಾನು ಶ್ರೇಷ್ಠ ಕಲಾವಿದ ಅಂತ ಬಸ್ ಹತ್ತಿದರೆ ನಾವು ಟಿಕೆಟ್ ತೆಗೆದುಕೊಂಡೇ ಪ್ರಯಾಣವನ್ನು ಮುಂದುವರಿಸಲೇಬೇಕಾಗ್ತದೆ. ಯಾವ ಕಂಡಕ್ಟರು ನಮ್ಮನ್ನು ಬಿಡುವುದಿಲ್ಲ. ಆದ್ದರಿಂದ ಆ ಶ್ರೇಷ್ಠತೆ ಎನ್ನುವುದು ಅದು ರಂಗಕ್ಕೆ ಮಾತ್ರ ಸೀಮಿತ, ಚೌಕಿಗೂ ಅಲ್ಲ. ರಂಗದಿಂದ ಆಚೆ ಹೋದ ಕೂಡಲೇ ಅವ ಸಾಮಾನ್ಯ ಮನುಷ್ಯ. ಹೀಗೆ ನಾವು ಭಾವಿಸಿದವರು. ಹಾಗಂತ ನಮ್ಮ ಪ್ರಶಾಂತ ವರ್ಧನ್ರು ಹೇಳಿದರು ಆತ್ಮೀಯತೆಯಿಂದ, ರಾಮನದ್ದು ಎಲ್ಲವುದೂ ಅತಿ. ಸ್ವಲ್ಪ ಸುಳ್ಳು ಹೇಳುವ ಅಭ್ಯಾಸ ಉಂಟು ಅವನಿಗೆ. ಯಾಕೆಂದರೆ ನನ್ನ ಸಿಟ್ಟು ಅತಿ ಹೌದು, ಎಲ್ಲರಿಗೂ ಗೊತ್ತಾಗ್ತದೆ. ಅವರು ಪ್ರೀತಿಯೂ ಅತಿ ಅಂತ ಹೇಳಿಬಿಟ್ರು. ನಾನು ಪ್ರೀತಿ ಮಾಡಿದ್ದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಅಲ್ಲ, ಅತಿ ಇಲ್ಲವೇ ಇಲ್ಲ. ಯಾಕೆಂದರೆ ಅದು ತೋರಿಕೆಗೆ ಅಲ್ಲ. ಅದು ಸಿಟ್ಟು ಯಾವಾಗಲೂ ಪ್ರಕಟ ಆಗುವುದು ಹೆಚ್ಚು. ಈ ಪ್ರೀತಿ ಸೌಮ್ಯತೆ ಎನ್ನುವುದು ಅದು ಪ್ರಕಟಗೊಳ್ಳುವುದು ಬಹಳ ಕಡಿಮೆ. ಅದನ್ನು ಗುರುತಿಸುವುದು ಬಹಳ ಕಷ್ಟ. ಆದರೂ ಅವ ಎಷ್ಟೇ ಸುಳ್ಳು ಹೇಳ್ತಾನೆ ಅಂತ ಹೇಳಿದರು ಅವನ ಬಗ್ಗೆ ನಾನು ಹೇಳಿದ್ದೇ ಸುಳ್ಳು ಅಂತ ಆಗ್ತದೆ. ಅಷ್ಟು ಒಳ ಹೊಕ್ಕು ನೋಡಿದ್ದಾನೆ. ಹಾಗಾಗಿ ಹೇಳಿದ್ದಾನೆ. ಇನ್ನು ಕಲಾಮುಖಿಯಾಗಿ ಕಲಾವಿದನಾದವ ಚಿಂತನೆ ಮಾಡಬೇಕು ಅಂತಾದರೆ ತಾನು ಮಾಡಿದ ಪಾತ್ರವನ್ನು ಶ್ರದ್ಧೆಯಿಂದ ಮಾಡಬೇಕು ತನ್ನ ಕಾಲಾವಧಿಯಲ್ಲಿ. ಆಮೇಲೆ ಮುಂದೇನು ವೇದಿಕೆಯ ಮೇಲೆ ಇದ್ದವರಿಗೆಲ್ಲ ಅನುಭವಕ್ಕೆ ಬರದೇ ಇದ್ದಂಥ ಎಷ್ಟೋ ವಿಷಯಗಳನ್ನು ನಾನು ಹೇಳ್ತೇನೆ. ಪ್ರಾಯಶಃ ಪ್ರೇಕ್ಷಕರಿಗೂ ಗೊತ್ತಿರಲಿಕ್ಕಿಲ್ಲ. ಹಿರಿಯ ಕಲಾವಿದರನ್ನು ಅತ್ಯಂತ ನಾನು ಗೌರವದಿಂದ ನೋಡ್ತೇನೆ. ಅತ್ಯಂತ ನಿಷ್ಠುರವಾಗಿ ಅವರ ಸಮ್ಮುಖದಲ್ಲಿಯೇ ಖಂಡಿಸಿದ ಸಾಕಷ್ಟು ಉದಾಹರಣೆಗಳು ಇವೆ. ನನಗೇನೂ ಬೇಸರ ಇಲ್ಲ. ಯಾಕೆ? ಅವರ ಶ್ರೇಷ್ಠವಾದಂಥ ಅಭಿನಯವನ್ನು, ಪಾತ್ರವನ್ನು ನಾನು ಗೌರವಿಸಿದ್ದ ಹೌದು, ಗೌರವಿಸ್ತೇನೆ. ಅವರ ಹಿರಿತನವನ್ನೂ ಗೌರವಿಸ್ತೇನೆ. ಕೇವಲ ವಯಸ್ಸಿನಿಂದ ಹಿರಿಯವನಾದರೆ ಸಾಲದು, ಅಂತರಂಗದಿಂದ ಹಿರಿತನ ಅನ್ನುವುದು ಇರಬೇಕು. ಅಂಥವರನ್ನು ಸದಾ ಕಾಲ ನಾನು ಗೌರವಿಸ್ತೇನೆ. ಇಲ್ಲದೆ ಹೋದರೆ ಹಿರಿಯ ಕಲಾವಿದರಾದರೂ ಏನೂ ನನಗನ್ನಿಸುವುದಿಲ್ಲ. ಬಾಯಿಗೆ ಬಂದಾಗ ಹೇಳಿಬಿಡ್ತೇನೆ ನಾನು. ಎಷ್ಟೋ ಘಟನೆಗಳು ನನ್ನ ಜೀವನದಲ್ಲಿ ನಡೆದದ್ದುಂಟು. ಎಷ್ಟೋ ಹಿರಿಯ ಕಲಾವಿದರಿಗೆ ಏನು ಉಂಟು, ಏನಿತ್ತು. ನಮ್ಮ ಕಾಲಾವಧಿಯ ನಂತರ ಈ ಯಕ್ಷಗಾನದಲ್ಲಿ ಈ ಪಾತ್ರವನ್ನು ಮುಂದೆ ಮಾಡುವವರು ಖಂಡಿತ ಇರಬಾರದು. ಇದು ನಮ್ಮ ಕಾಲಕ್ಕೆ ಮುಗಿದು ಹೋಗಬೇಕು. ಬಾಯಿ ಬಿಟ್ಟು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಇದು ಮುಂದೆಲ್ಲ ಯಾರೂ ಮಾಡೋರಿಲ್ಲ, ಇದು ನಮ್ಮ ಕಾಲಕ್ಕೆ ಮುಗೀತು ಹೇಳ್ಬಹುದಾ? ಒಬ್ಬ ಹಿರಿಯ ಕಲಾವಿದ ಹೌದು ಅಂತಾದರೆ, ಹಿರಿತನ ಉಂಟು ಅಂತಾದರೆ, ಇನ್ನು ಮುಂದೆ ಯಕ್ಷಗಾನ ನಮಗಿಂತಲೂ ಚೆನ್ನಾಗಿ ವಿಜೃಂಭಿಸಬೇಕು. ಈ ಪಾತ್ರವನ್ನು ನಮಗಿಂತಲೂ ಚೆನ್ನಾಗಿ ಮತ್ತೊಬ್ಬ ಕಿರಿಯ ಕಲಾವಿದ ಮಾಡುವುದನ್ನು ನಾವು ನೋಡಬೇಕು ಅಂತ ಇರಬೇಕೋ ಬೇಡವೋ? ಅದಿಲ್ಲ. ಅವಾಗ ಹೇಗೆ ಅವರನ್ನು ನಾವು ಗೌರವಿಸುವುದಕ್ಕೆ ಸಾಧ್ಯ? ಖಂಡಿಸುವುದೇ, ಬೇರೆ ದಾರಿಯಲ್ಲ. ಉಳಿದವರೆಲ್ಲ ದಾಕ್ಷಿಣ್ಯದಿಂದ ಸುಮ್ಮನೆ ಇರ್ಬೋದು. ನನ್ನ ಜಾಯಮಾನವೇ ಅಲ್ಲ, ದಾಕ್ಷಿಣ್ಯ ಇಲ್ಲ. ನಾನು ಏನನ್ನು ಹೇಳಿದ್ದೇನೋ ಪುಸ್ತಕದಲ್ಲೂ ಉಂಟು, ಅದು ಅಕ್ಷರಶಃ ಸತ್ಯ ಉಂಟು. ಯಾರು ನನ್ನ ಮೈ ಮೇಲೆ ಬಿದ್ದರೂ ತೊಂದರೆ ಇಲ್ಲ, ಅದು ಸತ್ಯವೇ ಉಂಟು. ಹೇಳಿದ್ದೇನೆ, ಹಿರಿಯ ಕಲಾವಿದರಿಗೆ ಹೇಳಿದ್ದೇನೆ. ಮತ್ತೊಂದು ಉಂಟು, ಇನ್ನು ಮುಂದೆ ಅಲ್ಲ ಯಕ್ಷಗಾನ ಕುಲಗೆಟ್ಟೋಯ್ತು. ಈಗಿನ ಕಲಾವಿದರಿಗೆ ಸೌಜನ್ಯ ಇಲ್ಲ, ಅಭ್ಯಾಸ ಪ್ರವೃತ್ತಿ ಇಲ್ಲ, ಹಳೆಯ ಕಲಾವಿದರು ಮಾಡಿದ್ದನ್ನು ನೋಡುವುದಿಲ್ಲ. ಆದ್ದರಿಂದ ಇದು ಇಲ್ಲಿಗೆ ಮುಗಿತಿದ್ರ ಅವಸ್ಥೆ. ಇವರು ಹುಟ್ಟುವ ಪೂರ್ವದಲ್ಲಿ ಯಕ್ಷಗಾನ ಇತ್ತೋ ಇಲ್ವೋ? ಒಂದು 800-900 ವರ್ಷದ ಇತಿಹಾಸ ಉಂಟು.
ಇವರು ಹುಟ್ಟುವ ಮೊದಲೂ ಯಕ್ಷಗಾನ ಇತ್ತು, ಇವರು ಸತ್ತ ಮೇಲೂ ಯಕ್ಷಗಾನ ನಡೀತಾ ಇದೆ. ಹಾಗಾದರೆ ನಾವು ಸತ್ತ ಮೇಲೂ ಮುಂದೆ ನಡೀತದಲ್ಲ ಅದು. ಯಾವೊಬ್ಬ ವ್ಯಕ್ತಿಯನ್ನು ನಂಬಿ ಯಾವ ಕಲೆಯೂ ಇಲ್ಲ. ಕಲೆಯಲ್ಲಿ ಕಲಾವಿದನೇ ವಿನಃ ಕಲಾವಿದನಿಂದ ಯಾವ ಕಾಲದಲ್ಲಿಯೂ ಯಾವ ಕಲೆಯೂ ಅಲ್ಲ. ಆದರೆ ಕಲಾವಿದನಿಗೆ ಹಾರ್ದಿಕವಾಗಿ ಇರಬೇಕಾದದ್ದು ಏನು ಅಂತ ಹೇಳಿದರೆ, ನಮ್ಮ ನಾವು ಅನುಭವಿಸಿ ಫಲಾನುಭವಿಗಳಾದಂಥ ಈ ಶ್ರೇಷ್ಠವಾದಂತಹ ಕಲೆ ಅಷ್ಟೇ ಶ್ರೇಷ್ಠ ಮಟ್ಟದಲ್ಲಿ ಮುಂದಿನ ತಲೆಮಾರಿಗೆ ವರ್ಗಾಯಿಸಲ್ಪಡಬೇಕು. ಆ ಕುರಿತಾಗಿ ನಾವು ಏನು ಮಾಡುವುದಕ್ಕೆ ಸಾಧ್ಯ, ಇದು ಕಲಾಮುಖಿಯಾದಂತಹ ಚಿಂತನೆ. ನಮಗೆ ಗೊತ್ತಿದ್ದನ್ನು ಪ್ರಾಮಾಣಿಕವಾಗಿ ಹೇಳಬೇಕು. ಒಬ್ಬ ತಪ್ಪು ಮಾಡಿದ ಅಂತಾದರೆ ಅವನನ್ನು ಕರೆದು ತಮ್ಮ ಅದು ಸರಿಯಲ್ಲ, ಅದು ತಪ್ಪು, ಹಾಗೆ ಮಾಡಬಾರ್ದು. ಸರಿ ಯಾವುದು, ಹೀಗೆ ಮಾಡಬೇಕು. ಈಗಿನ ನಾನು ಎಷ್ಟೋ ಕಡೆಗೆ ಹೇಳಿದ್ದೇನೆ ಮತ್ತು ಎಷ್ಟೋ ಕಡೆಗೆ ಅತಿಥಿ ಕಲಾವಿದಾಗಲೂ ಹೋಗ್ತೇನೆ. ಈಗಿನ ಹುಡುಗರಿಗೆ ಸೌಜನ್ಯ ಇಲ್ಲ ಅನ್ನೋದು ಸುಳ್ಳು. ಅದು ಪಾತ್ರ ಮಾಡಲಿಕ್ಕೆ ಬರುವುದಿಲ್ಲ ಅನ್ನೋದು ಸುಳ್ಳು. ಅವರು ಇಷ್ಟ ಆಗುವುದಕ್ಕೆ ಕಾರಣ ಯಾರು ಅಂತ ಪ್ರಾಮಾಣಿಕವಾಗಿ ಕೇಳಿದ್ರೆ ಹಿರಿಯ ಕಲಾವಿದರು. ಹಿರಿಯ ಕಲಾವಿದರು ತಮ್ಮನ್ನು ಮಾತನಾಡಿಸುವುದಕ್ಕೆ ಬಂದಾಗ ಅವರನ್ನು ಪ್ರೀತಿಯಿಂದ ಮಾತನಾಡಿಸದೇ ಇದ್ದರೆ ಆ ಕಿರಿಯ ಕಲಾವಿದನಿಗೆ ಹಿರಿಯ ಕಲಾವಿದನ ಮೇಲೆ ಹೇಗೆ ಗೌರವ ಮೂಡುವುದಕ್ಕೆ ಸಾಧ್ಯ? ಒಂದೆರಡು ಸಾರಿ ನಮಸ್ಕಾರ ಕೊಡ್ತಾನೆ, ಕಡೆ ಇವು ಮಾತಾಡಲಿಲ್ಲ ಅಂತಾದರೂ ಮುಖ ತಿರ್ಸ್ಕೊಂಡು ಹೋಗ್ತಾನೆ. ಆವಾಗ ಇವರು ಹೇಳೋದು ಕಿರಿಯ ಕಲಾವಿದರಿಗೆ ಸೌಜನ್ಯ ಇಲ್ಲ, ಗೌರವ ಕೊಡುವ ಅಭ್ಯಾಸ ಇಲ್ಲ. ನಾನು ಅದರಲ್ಲಿ ಹಿರಿಯ ಕಲಾವಿದರು ಇಷ್ಟ ಹಾಳಾಗುವುದಕ್ಕೆ ಕಾರಣ ಹಿರಿಯ ಕಲಾವಿದರು ಎಷ್ಟು ತಪ್ಪನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆಲ್ಲ ವಿಸ್ಮಯ ಆಗ್ಬೋದು. ನೀವು ಚಪ್ಪಾಳೆಯನ್ನು ತಟ್ಟಿರ್ಬೋದು. ಭೀಮ ಬಿದ್ದಾಗ ಕೌರವರ ಮಾಡಿದ ಹಿರಿಯ ಕಲಾವಿದ ಬನ್ನಿರಿ, ನೋಡಿರಿ, ಆನಂದ ಪಡೆಯಿರಿ, ಒಂದೇ ಒಂದು ಆಟ, ರಸಿಕರಿಗೆ ರಸದೂಟ, ಕುಳಿತವರು ಕುಳಿತಲ್ಲಿ ನೋಡಿ, ನಿಂತವರು ನಿಂತಲ್ಲಿ ನೋಡಿ, ಹೋಗ್ತಾ ಇದ್ದವರು ಹೋಗ್ತಾ ಇದ್ದಲ್ಲಿ ನೋಡಿ, ಇದಕ್ಕೆ ಎಲ್ಲವರು ಚಪ್ಪಾಳೆ. ಮುಂದೊಂದು ದಿವಸ ಕಿರಿಯ ಕಲಾವಿದ ನೋಡುವುದೇನು, ಅನುಸರಿಸುವುದೇನು? ಓ, ಹಿರಿಯ ಕಲಾವಿದರು ಅವರು ಇದನ್ನು ಹೇಳಿದಾಗ ಚಪ್ಪಾಳೆ ಹಾಕಿದ್ದಾರೆ, ಹಾಗಾದರೆ ಇದು ಚಪ್ಪಾಳೆಗೆ ಯೋಗ್ಯವಾದಂಥ ವಿಷಯ, ಆದ್ದರಿಂದ ನಾವು ಹೇಳುವುದು. ಹಾಗಾದರೆ ಇವ ತಪ್ಪು ಮಾಡುವುದಕ್ಕೆ ಕಾರಣ ಯಾರು? ಹಿರಿಯ ಕಲಾವಿದ. ಪಾತ್ರದ ಔಚಿತ್ಯ ಇಲ್ಲದೆ ತಾನು ಏನು ಹೇಳಿದರೂ ನಡೀತದೆ ಎನ್ನುವಂಥ ಒಂದು ಹುಂಬು ಅಹಂಕಾರದಿಂದ ಮಾಡಿದ ಸಣ್ಣ ತಪ್ಪು ಅದು ಮುಂದೆ ಯುವಕರ ಮೇಲೆ ದೊಡ್ಡ ಪರಿಣಾಮವನ್ನು ಕೊಡುತ್ತದೆ. ಆಮೇಲೆ ನಾವೇ ಆಕ್ಷೇಪ ಮಾಡುವುದು. ಈಗಿನ ಕಲಾವಿದರು ಸುಖ ಇಲ್ಲ. ಹಿರಿಯ ಕಲಾವಿದರು ಎರಡನೇ ವೇಷಧಾರಿ ಎನ್ನುವವನಿಗೆ ಇಡೀ ಪ್ರಸಂಗದ ಅಷ್ಟೂ ಪಾತ್ರದ ಅನುಭವ ಇರಲೇಬೇಕು. ದೂತನಿಂದ ನಾತನವರೆಗೆ ಯಾವುದು ತಪ್ಪು ಸರಿ ಎನ್ನುವುದನ್ನು ಅವ ನಿದ್ದೆ ಬಿಟ್ಟು ಬೆಳೆವರೆಗೆ ನೋಡಬೇಕು ಆಟವನ್ನು. ಆವಾಗ ಹುಡುಗರ ಮಕ್ಕಳನ್ನು ಎಬ್ಬಿಸಬಹುದು. ಆಟ ನೋಡು, ಆಟ ನೋಡು, ಅವನಿಗೆ ಆಟ ನೋಡು ಅಂತ ಕಳಿಸ್ಕೊಳ್ಳೋದು. ನಾವು ಮುಸ್ಕಾಗಿ ನಿದ್ರೆ ಮಾಡುವುದಲ್ಲ. ನಾವು ಅವರೊಟ್ಟಿಗೆ ನೋಡಬೇಕು. ನೋಡು, ಇದು ತಪ್ಪು, ಇದು ಸರಿ, ಇದನ್ನು ಹೀಗೆ ಮಾಡಬೇಕು. ಇದು ಕಲಾಮುಖಿಯಾದಂತಹ ಕಾರ್ಯವನ್ನು ಹಿರಿಯ ಕಲಾವಿದ ಮಾಡದೇ ಇರುವುದೇ ಈಗಿನ ಕಲಾವಿದರು ತಪ್ಪುವುದಕ್ಕೆ ಕಾರಣ ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಎಲ್ಲೂ ಹೇಳ್ತೇನೆ ಇದನ್ನು. ಹಿರಿಯ ಕಲಾವಿದರ ನಿಂದನೆ ಅಲ್ಲ. ನಾಳೆ ನಾನು ಈ ಕೆಲಸವನ್ನು ಮಾಡಿದ್ರೆ ನನ್ನನ್ನು ಘಂಟಾಘೋಷವಾಗಿ ತಪ್ಪು ಅಂತ ಸಾರಬಹುದು. ಕಿರಿಯ ಕಲಾವಿದರನ್ನು ಕರೆದು ಹೇಳಬೇಕು, ಹೀಗೆ ಮಾಡಿ, ಹೀಗೆ ಮಾಡಿ, ಚಪ್ಪಾಳೆ ಹುಚ್ಚಿಗೆ ಹೋಗಬೇಡಿ. ಒಳ್ಳೆಯದಕ್ಕೆ ತಡವಾಗಿ ಮನ್ನಣೆ ಬರಬಹುದು, ಆದರೆ ಮನ್ನಣೆ ಬಂದೇ ಬರ್ತದೆ. ಹೆಸರಿನ ಹಿಂದೆ ನೀವು ಹೋಗಬೇಡಿ, ನಿಮ್ಮ ಹಿಂದೆ ಹೆಸರು ಬರಲಿ. ಇದನ್ನೆಲ್ಲ ಹೇಳಬೇಕು ಅಂತಾದರೆ ಆ ಹೇಳುವವನಿಗೆ ಅಷ್ಟೇ ನೈತಿಕ ಬಲ ಅನ್ನುವುದು ಇರಬೇಕು. ಹಿರಿಯ ಕಲಾವಿದರು ಹೆಚ್ಚು ಜನ ಕಲಾವಿದರು ಯಾಕೆ ಹೇಳುವುದಿಲ್ಲ? ಹೇಳುವುದಕ್ಕೆ ನೈತಿಕ ಬಲ ಇಲ್ಲ ಅವರಿಗೆ, ಆದ್ದರಿಂದ ಹೇಳುವುದಿಲ್ಲ. ನಾನು ಆಶಾವಾದಿ, ಕಿರಿಯ ಕಲಾವಿದರು ಏನೂ ಕಡಿಮೆ ಇಲ್ಲ. ನಾವು ಅವರನ್ನು ಕರೆದು ಸರಿಯಾಗಿ ತಿದ್ದಿದರೆ ಹಳೆಯ ಕಲಾವಿದರಿಗಿಂತಲೂ ಚೆನ್ನಾಗಿ ಮಾಡಬಹುದಾದಂಥ ಒಂದು ಸಾಮರ್ಥ್ಯ ಉಂಟು. ಯಾಕೆ ಅಂತ ಕೇಳಿದರೆ
ಹೀಗೆ ಬೇರೆ ಬೇರೆ ಅಭ್ಯಾಸ ಮಾಡುವುದಕ್ಕೆ ಅನುಕೂಲತೆಗಳು ಉಂಟು, ಬೇರೆ ಬೇರೆದನ್ನು ನೋಡುವುದಕ್ಕೆ ಅನುಕೂಲತೆಗಳು ಉಂಟು. ಅದಕ್ಕಿಂತಲೂ ಚೆನ್ನಾದ ಪ್ರದರ್ಶನವನ್ನು ಹುಡುಗರ ಮಕ್ಕಳಿಂದ ನಾನು ಬೇಕಾದರೆ ಚಾಲೆಂಜ್ ಮಾಡಿ ತೋರಿಸ್ತೇನೆ. ಮಾಡ್ತಾರೆ, ಒಪ್ತಾರೆ, ಸೌಜನ್ಯ ಉಂಟು, ಕಲಿತಾರೆ, ಆ ಕಲಿಯುವ ಅಭ್ಯಾಸ ಗುಣವೂ ಉಂಟು. ಇದನ್ನೇ ನಾನು ಪುಸ್ತಕದಲ್ಲಿ ಹೇಳಿದ್ದೇನೆ. ಇನ್ನು ವಿಮರ್ಶಕರ ಬಗ್ಗೆ ನಾನು ಸಾಕಷ್ಟು ಬೈದಿದ್ದೇನೆ. ಯಾಕೆ ವಿಮರ್ಶಕರನ್ನು ಬೈದಿದ್ದೇನೆ? ನಮ್ಮ ವಿದೂಷಿಯವರು ಇದ್ದಾರೆ ಇಲ್ಲಿ. ಒಂದು ಸಂಗೀತ ಪ್ರದರ್ಶನ ಆದಾಗ ಮರುದಿವಸ ಒಬ್ಬ ವಿಮರ್ಶೆ ಮಾಡ್ತಾನೆ ಅಂತಾದರೆ ಅವನಿಗೆ ಸಂಗೀತದ ಜ್ಞಾನ ಇದ್ದರೆ ಮಾತ್ರ ಸಾಧ್ಯ. ರಾಗ ತಾಳ ಅಷ್ಟು ಅವನಿಗೆ ಗೊತ್ತಿರಬೇಕು, ಅಂಥವು ಮಾತ್ರ ವಿಮರ್ಶೆ ಮಾಡುವುದಕ್ಕೆ ಸಾಧ್ಯ. ನಾನು 50 ವರ್ಷದಿಂದ ಮುಡುಕಣಿ ನಾರಾಯಣ ಹೆಗಡೆಯವರ ಕಾಲದಿಂದ ಯಕ್ಷಗಾನ ನೋಡ್ತಾ ಬರ್ತಾ ಇದ್ದೇನೆ. ಇವರೆಲ್ಲ ಏನು ನೋಡಿದ್ದೇನು? ತಾಳ ಗೊತ್ತುಂಟಾ? ರಾಗ ಗೊತ್ತುಂಟಾ? ಸಾಹಿತ್ಯ ಗೊತ್ತುಂಟಾ? ಬೇಡ, ಮೂಲ ಕತೆ ರಾಮಾಯಣ ಮಹಾಭಾರತ ಗೊತ್ತುಂಟಾ? ಯಾರ್ಯಾರೋ ತಪ್ಪು ಮಾಡಿದ್ದನ್ನು ನೋಡಿ ಅದೇ ಸರಿ ಅಂತ ತೀರ್ಮಾನಕ್ಕೆ ಬಂದು ವಿಮರ್ಶೆ ಮಾಡುವುದಕ್ಕೆ ಮುಂದಾದರೆ ಯಾವಾಗಲೂ ಯಾವ ವ್ಯಕ್ತಿಯೂ ವಿಮರ್ಶೆಗೆ ಮಾನದಂಡ ಅಲ್ಲ. ನಾವು ವ್ಯಕ್ತಿಯನ್ನು ಒಪ್ಪಿ ವಿಮರ್ಶೆ ಮಾಡುವುದಕ್ಕೆ ಹೋದರೆ ಅವನಲ್ಲಿರುವ ದೋಷವು ಗುಣವಾಗಿ ಪರಿವರ್ತನೆ ಆಗ್ತದೆ. ಆದ್ದರಿಂದ ಪಾತ್ರವನ್ನು ಮಾನದಂಡವಾಗಿಟ್ಟುಕೊಂಡು ವಿಮರ್ಶೆ ಮಾಡಬೇಕು. ಮುಗೀತು, ವಿಮರ್ಶಕರದ್ದು ಹಾಗೆ ಆಯಿತು. ಕೆರಮನೆಯವರು ಮುಗಿದ ಮೇಲೆ ಮುಗಿದು ಹೋಯ್ತು, ಇನ್ನು ಯಕ್ಷಗಾನ ಇಲ್ಲ. ಚಿಟ್ಟಾಣಿಯವರು ಹೋದ್ರು, ಹೋಯ್ತು, ಯಕ್ಷಗಾನ ಇಲ್ಲ. ಯಾರು ಹೋದರೂ ಯಕ್ಷಗಾನ ಇರ್ತದೆ. ಅದು ಕಣ್ಣೆದುರಿಗೆ ಜ್ವಲಂತ ಇರುವಾಗ ಯಾಕೆ ಇದನ್ನು ಮತ್ತೊಬ್ಬರನ್ನು ಭಯಪಡಿಸುವುದಕ್ಕಾಗಿ ಹೇಳುವ ಮಾತು? ವಿಮರ್ಶಕರು ಎಲ್ಲಿ ಬಂದಿದ್ದಾರೆ? ಮುಂದೆ ಕೆರಮನೆಯವರೆಗೆ ಬಂದು ನಿಂತು ಬಿಟ್ಟಿದ್ದಾರೆ. ಅವರು ಮುಂದೆ ಬರಲೇ ಇಲ್ಲ. ಅಂದರೆ ಕೊನೆಗೆ ಯಾರು ಕಲಾವಿದರೆ ಹುಟ್ಟಲಿಲ್ವ? ಅಥವಾ ಇವರಿಗೆ ನೋಡಲಿಕ್ಕೆ ಬರೀಲಿಕ್ಕೆ ಬರುವುದಿಲ್ವ? ಲೇಖನಿ ಕೆಳಗಿಟ್ಟಿದ್ದಾರೆ ಇವರು. ಜಲವಳ್ಳಿ ವೆಂಕಟೇಶ್ವರಾವ್ ದಕ್ಷಿಣೋತ್ತರ ಕನ್ನಡದಲ್ಲಿ ಅಭಿಜಾತ ಕಲಾವಿದ ಅಂತ ಒಪ್ಪಿಕೊಳ್ಳುವುದಿದ್ರೆ ಜಲವಳ್ಳಿ ವೆಂಕಟೇಶ್ವರಾವ್. ಒಬ್ಬರಾದರೂ ಅವರ ಮೇಲೆ ವಿಮರ್ಶೆ ಮಾಡಿದ್ದಾರ? ಒಂದು ಖಳನಾಯಕನಿಗೆ ಹೊಸ ಭಾಷ್ಯವನ್ನು ಬರೆದಂಥ ಒಂದು ಮಹಾನ್ ಕಲಾವಿದ. ಅಭಿಜಾತತ್ವ, ಪ್ರಭಾವ, ಅದು ಸಾಧನೆ ಮಾಡಿ ಪಡೆದುಕೊಂಡ ಸಿದ್ಧಿಗಿಂತಲೂ ಹೆಚ್ಚು ಹೆಸರೇ ಪ್ರಭಾವ. ಏನು ಲಯ, ಅದು ಅಭ್ಯಾಸ ಮಾಡಿ ಬಂದಿದ್ದಲ್ಲ. ಏನು ಶ್ರುತಿ ಜ್ಞಾನ, ಅದು ಅಭ್ಯಾಸ ಮಾಡಿ ಬಂದಿದ್ದಲ್ಲ. ಏನು ಶರೀರ, ಅವು ಮಾಡಿಕೊಂಡಿದ್ದಲ್ಲ. ಏನು ಶಾರೀರ, ಅವು ಮಾಡಿಕೊಂಡಿದ್ದಲ್ಲ. ಏನು ವಾಕ್ಯ ರಚನೆ, ಏನು ಆ ಖಳನಾಯಕನ ನಿಲುವೇನು, ಮುಖವರ್ಣಿಕೆ ಏನು? ಅಭಿಜಾತ ಕಲಾವಿದ, ಏಕೈಕ ಕಲಾವಿದ ಅಂದರೆ ಜಲವಳ್ಳಿ ವೆಂಕಟೇಶ್ವರಾವ್. ಯಾಕೆ ವಿಮರ್ಶಕರಿಗೆ ಕಾಣಲಿಲ್ಲ? ಎಲ್ಲ ಪೂರ್ವಾಗ್ರಹ ಪೀಡಿತರಾದಂಥ ವಿಮರ್ಶಕರು, ಎಲ್ಲ ನವಗ್ರಹದಲ್ಲಿ ಎಲ್ಲ ಗ್ರಹಕ್ಕೂ ಶಾಂತಿ ಉಂಟು. ಈ ಪೂರ್ವಾಗ್ರಹ ಎನ್ನುವ ಸುಟ್ಟ ಗ್ರಹಕ್ಕೆ ಶಾಂತಿಯೇ ಇಲ್ಲ. ಹಾಗಾಗಿ ಜಲವಳ್ಳಿಯವರು ಕಾಣಲಿಲ್ಲ. ಅವರ ಪಾತ್ರವನ್ನು ನೋಡಿದವ್ರಿಗೆ, ನಾನು ಒಟ್ಟು ದೇವರಗಡೆಯವರ ಕಾಲದಿಂದ ಆಟವನ್ನು ನೋಡಿದವನು ನಾನು. ಯಾರ್ಯಾರು ಹೇಗೆ ಎಷ್ಟೆಷ್ಟು ಅಕ್ಷರಶಃ ಹೇಳಬಲ್ಲೆ ನಾನು. ಯಾಕೆ ಅಹಂಕಾರದಿಂದ ಹೇಳುವುದಲ್ಲ, ಅಷ್ಟು ಶ್ರದ್ಧೆ ನೋಡಿದ್ದೇನೆ ನಾನು. ಬೆಳಗೊರೆಗೆ ನಿದ್ರೆ ಇಲ್ಲ. ಒಂದು ವಾರ ಆದರೂ ಒಂದು ವಾರವೂ ಬೆಳಗೊರೆಗೆ ಶಾಲೆಗಾದರೂ ನಾನು ಡಗ ಹಾಕ್ತಿದ್ದೆ, ಆಟಕ್ಕೆ ಡಗ ಹಾಕೋದಿಲ್ವಾಗಿತ್ತು ನಾನು. ಒಂದು ಕಾಲಿಟ್ಟರೆ ಜಲವಳ್ಳಿಯವರ ಲಯ, ಒಂದು ಕತ್ತಿ ಎತ್ತಿ ಕಡಿಯುವಾಗ ಲಯ, ಒಂದು ಗದೆ ಹೀಗೆ ತಿರುಸುವಾಗ ಲಯ, ಒಂದು ಗದೆಯನ್ನು ಹೀಗೆ ಇಟ್ಟು ಸುತ್ತಲೂ ನೋಡುವಾಗ ಲಯ. ಲಯಮಯ ಜಲವಳ್ಳಿ ವೆಂಕಟೇಶ್ವರಾವ್. ಅನಕ್ಷರಸ್ಥ, ನಿಮಗೆ ಆಶ್ಚರ್ಯ ಆಗ್ಬೋದು.
ಜಲವಳ್ಳಿ ವೆಂಕಟೇಶ್ವರರಾವ್ ಎನ್ನುವ ಒಬ್ಬ ಮಡಿವಾಳ ಜಾತಿ ಸುದ್ದಿ ನನಗೆ ಮುಖ್ಯ ಅಲ್ಲ, ಇಲ್ಲಿ ಕಲೆಗೆ ಜಾತಿ ಇಲ್ಲ. ಮಡಿವಾಳ ಜಾತಿಯಲ್ಲಿ ಹುಟ್ಟಿರುವಂಥ ಒಂದು ಅನಕ್ಷರಸ್ಥ ವ್ಯಕ್ತಿ, ಬೇರೆಯವರ ಮನೆಯಲ್ಲಿ ದನ ಕಾದುಕೊಂಡಿರುವಂಥ ವ್ಯಕ್ತಿ. ಯಾಜಿಯವರಿಗೆ ಗೊತ್ತು, ಯಾಜಿಯವರ ಮನೆಯಲ್ಲಿ ಅವರ ಪೂರ್ವಜರ ಕಾಲದಲ್ಲಿ ಕೆಲಸಕ್ಕೆ ಬರುವನಂತೆ ಜಲವಳ್ಳಿಯವರು. ಅಂಥ ಒಬ್ಬ ವ್ಯಕ್ತಿ ಒಂದು ವಾಕ್ಯ ರಚನೆ ಮಾಡಿದರೆ ಅದು ಏನದು, ಯಾವ ಸಾಹಿತಿಗಳು ಇಲ್ಲ. ಆ ರೀತಿಯ ವಾಕ್ಯ ರಚನೆ ಪುಂಖಾನುಪುಂಖವಾಗಿ ಬರ್ತದೆ. ವಾಕ್ಯ ಪ್ರತ್ಯುತ್ಪನ್ನ ಮತಿತ್ವ, ಒಂದು ಹೂಂಕಾರ, ಒಂದು ಆ ಕಣ್ಣು ಬಿಡುವ ರೀತಿ, ಮಾತಿಗೆ ಲಯ, ನಿಲುವಿಗೆ ಲಯ, ಕೈ ಕಾಲಿಗೆ ಲಯ. ಉದಾಹರಣೆಗೆ ಒಂದೇ ಒಂದು ವಾಕ್ಯ ರಚನೆಯನ್ನು ಹೇಳ್ತೇನೆ ನಿಮಗೆ. ಚಲುವೆ ಚಿತ್ರಾವತಿ ಎನ್ನುವಂಥ ಪ್ರಸಂಗ, ಅದರಲ್ಲಿ ಕೀರ್ತಿ ವರ್ಮ ಎನ್ನುವಂಥ ಪಾತ್ರ ಜಲವಳ್ಳಿ ವೆಂಕಟೇಶ್ವರರದ್ದು. ಹೆಂಡತಿಯ ಮೇಲೆ ಅಪನಂಬಿಕೆಯಿಂದ ಅಪವಾದವನ್ನು ಹೊರಿಸಿ ರಾಜ್ಯದಿಂದ ಹೊರನೂಕುವಂಥ ಒಂದು ಸನ್ನಿವೇಶ. ಆವಾಗ ಆ ಕೀರ್ತಿವರ್ಮನ ಮಡದಿ ಒಂದು ಮಾತನ್ನು ಹೇಳ್ತಾಳೆ, ನನ್ನ ಕೊರಲಿರುವಂಥ ತಾಳಿಯ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ತಪ್ಪಿತ ಸ್ಥಳ ಅಲ್ಲ. ಆವಾಗ ನಮ್ಮ ಜಲವಳ್ಳಿ ವೆಂಕಟೇಶ್ವರರಾಯರು ಆಡುವ ಮಾತು ಎಷ್ಟು ಗಂಭೀರವಾಗಿ, ಎಷ್ಟು ಸಾಹಿತ್ಯಪೂರ್ಣವಾಗಿ, ಗಂಡನ ಮೇಲೆ ಭಕ್ತಿ ಭಾವ ಇಲ್ಲದೆ ಇರುವಂಥ ಕುಲಟೆ, ನಿನಗೆ ಗಂಡ ಕಟ್ಟಿದ ತಾಳಿಯ ಮೇಲೆ ಅಷ್ಟೊಂದು ಭಕ್ತಿಯೋ, ಅದೇನು ಬಂಗಾರದ್ದು ಅಂತಲೋ. ನೋಡಿ, ಯಾವ ಪುಸ್ತಕದಲ್ಲಿ ಇಂಥ ಸಾಹಿತ್ಯ ಸಿಗ್ಬೋದು? ಇಂಥ ಸಾವಿರಾರು ಸಾಹಿತ್ಯವನ್ನು ಏನೂ ಗೊತ್ತಿಲ್ಲದೆ ಪ್ರಕಟಿಸುವಂಥ ಅಭಿಜಾತ ಜಲವಳ್ಳಿ ವೆಂಕಟೇಶ್ವರರಾವ್. ಕಲಾವಿದರು ಮರ್ತಿದ್ದಾರೆ, ವಿಮರ್ಶಕರು ಮರ್ತಿದ್ದಾರೆ, ಪ್ರೇಕ್ಷಕರು ಮರ್ತಿದ್ದಾರೆ. ನಾನು ಪ್ರತ್ಯಕ್ಷ ನೋಡಿದ್ದೇನೆ. ಒಂದು ಕಾಲದಲ್ಲಿ ದೇವರ ಹೆಗಡೆಯವರ ಖಳನಾಯಕ ಪಾತ್ರ ಅಂದರೆ ಅತ್ಯಂತ ಮೆರೆಯುವ ಕಾಲ. ಆಮೇಲೆ ವೆಂಕಪ್ಪ ಭಂಡಾರು ಅಂತಿದ್ರಂತೆ, ನಾನು ನೋಡಲಿಲ್ಲ. ನಮ್ಮ ಅಜ್ಜ ಎಲ್ಲ ಹೇಳಿದ್ದು. ನಾನು ದೇವರ ಹೆಗಡೆಯವರನ್ನು ನೋಡಿದ್ದೇನೆ, ಜಲವಳ್ಳಿಯವರನ್ನು ನೋಡಿದ್ದೇನೆ, ನಗರ ಜಗನ್ನಾಥ್ ಶೆಟ್ಟರನ್ನು ನೋಡಿದ್ದೇನೆ. ಖಳನಾಯಕನ ಪಾತ್ರವನ್ನು ಮಾಡುವನು ಅನೇಕರನ್ನು ನೋಡಿದ್ದೇನೆ ನಾನು. ಆದರೆ ಖಳನಾಯಕನ ಪಾತ್ರಕ್ಕೆ ಭಾಷ್ಯ ಅಂದರೆ ಜಲವಳ್ಳಿ ವೆಂಕಟೇಶ್ವರರಾವ್ ಮಾತ್ರ. ಇದನ್ನು ಯಾರೂ ಬರೆಯೋದು ಇಲ್ಲ. ನೋಡಲಿಲ್ವಾ? ನೋಡಿದ್ದಾರೆ, ಇಲ್ಲ ಬರೆಯೋದಿಲ್ಲ. ಯಾಕೆಂದರೆ ಅದು ಕೆರೆಮನೆ ಮುಂದೆ ಆ ಗಾಡಿ ಬರುವುದಿಲ್ಲ. ಅದು ಅಲ್ಲಿ ನಿಂತೋಗಿದೆ, ಪ್ಯಾಚ್ ಆಗೋಗಿದೆ, ಟೈರ್ ಪ್ಯಾಚ್ ಆಗಿದೆ, ಮುಂದೆ ಬರಲಿಲ್ಲ. ಆದ್ದರಿಂದ ವಿಮರ್ಶಕರನ್ನು ಬೈತೇನೆ, ನನಗೆ ಭಯ ಇಲ್ಲ. ನನ್ನಲ್ಲಿ ಅನೇಕ ದೋಷಗಳಿವೆ, ನೀವೆಲ್ಲ ಯಾಕೆ ಹೇಳಿದ್ರೆಂದು ಗೊತ್ತಾಗಲ್ಲ. ಇವರೆಲ್ಲ ಹೇಳ್ತಾರೆ, ನನಗೊಂದು ಅನ್ನಿಸ್ತದೆ. ಒಬ್ಬ ರಾಜ ಇದ್ದಂತೆ, ಅವ ವಿಹಾರಕ್ಕೆ ಹೋಗುವಾಗ ಮಾರ್ಗದ ಆಚೆ ಈಚೆ ಅವನ ಪೂರ್ವಜರ ದೊಡ್ಡ ದೊಡ್ಡ ಭಾವಚಿತ್ರಗಳು, ಅವರ ಸಾಧನೆ, ಆಮೇಲೆ ಅವರ ಸಾಹಿತ್ಯ, ಅವರ ತ್ಯಾಗ, ಇದರ ಕುರಿತಾದಂಥ ವಿವರಣೆ, ಇದನ್ನು ನೋಡಿದಾಗ ಆ ರಾಜನಿಗೂ ಅನ್ನಿಸ್ತಂತೆ, ನನ್ನದು ಇಷ್ಟೇ ದೊಡ್ಡ ಭಾವಚಿತ್ರವನ್ನು ಹಾಕಿ ನನ್ನ ಸಾಧನೆ ಬಗ್ಗೆ ಬರೆಸಿದರೆ ಹೇಗೆ? ದುರದೃಷ್ಟವಶಾತ್ ಆ ರಾಜ ನಡೆದ ಒಂದು ಯುದ್ಧದಲ್ಲಿ ಒಂದು ಕಣ್ಣನ್ನು ಒಂದು ಕಾಲನ್ನು ಕಳ್ಕೊಂಡಿದ್ದ. ಎಲ್ಲ ಚಿತ್ರಕಾರರನ್ನು ಆಮಂತ್ರಿಸಿದ, ನನ್ನ ಭಾವಚಿತ್ರವನ್ನು ಹಾಕಬೇಕು. ಎಲ್ಲ ಚಿತ್ರಕಾರರು ಭಯದಿಂದಲೇ ನಿರಾಕರಿಸಿದ್ರಂತೆ. ಯಾಕೆಂದರೆ ಒಂದು ಕಾಲಿಲ್ಲ ಅನ್ನೋ ಹಾಕಬೇಕಾಯ್ತು, ಒಂದು ಕಣ್ಣಿಲ್ಲ ಅನ್ನುವುದನ್ನು ಚಿತ್ರಿಸಬೇಕಾಯಿತು. ಈ ಭಾವಚಿತ್ರವನ್ನು ಹಾಕಿದರೆ ನಗೆಪಾಟಲ್ಲಿ ಗುರಿಯಾದರೆ ನಾಳೆ ಶಿಕ್ಷೆಗೆ ನಾವು ಗುರಿಯಾಗ್ತೇವೆ. ಎಲ್ಲ ನಿರಾಕರಿಸಿದರು.
ರಾಜನಿಗೆ ಹತಾಶೆ ಆಯಿತು. ಏನು ಮಾಡುವುದಪ್ಪ ಅಂತ ಯೋಚನೆ ಮಾಡುವಾಗ ಒಂದೆರಡು ದಿವಸ ಕಳೆದ ಮೇಲೆ ಒಬ್ಬ ಚಿತ್ರಕಾರ ಅವನಾಗಿ ಬಂದಂತೆ, ನಿಮ್ಮ ಭಾವಚಿತ್ರವನ್ನು ನಾನು ಬಿಡಿಸ್ತೇನೆ. ರಾಜನಿಗೆ ಸಂತೋಷ ಆಯಿತು ಅಂತ ಒಪ್ಪಿದ. ಒಂದು ಕುದುರೆ ಮೇಲೆ ಮಹಾರಾಜ ಕುಳಿತ ಭಂಗಿಯ ಒಂದು ಚಿತ್ರ. ಕುದುರೆಯ ಮೇಲೆ ಕುಳಿತಿದ್ದಾನೆ, ಈಚೆ ಕಾಲನ್ನು ಬಿಡಿಸಿದ್ದಾನೆ, ಕಾಣ್ತದೆ. ಆಚೆ ಕಾಲ ಕಾಣಿಸುವುದಿಲ್ಲ, ಯಾಕಂದರೆ ಒಂದು ಕಾಲು ಇಲ್ಲ, ಬಿಡಿಸಲಿಲ್ಲ. ಒಂದು ಕಣ್ಣು ಇಲ್ಲದೆ ಹೋದಂಥ ವಿಷಯ ಉಂಟಲ್ಲ, ಅದಕ್ಕಾಗಿ ರಾಜನ ಕೈಯಲ್ಲಿ ಒಂದು ಧನಸ್ಸು, ಒಂದು ಬಾಣ, ಒಂದು ಕಣ್ಣನ್ನು ಮುಚ್ಚಿ ಬೇಟೆಯಾಡುವಂಥ ಭಂಗಿಯಲ್ಲಿರುವಂಥ ಚಿತ್ರ ನೋಡಿ. ಈ ದೋಷವನ್ನು ಮರೆಮಾಚಿ ಗುಣವಾಗಿ ವಿಜೃಂಭಿಸುವಂಥ ಸಾಮರ್ಥ್ಯ ಆ ಕಲಾಕಾರ ಮೆರೆದ. ರಾಜನಿಗೂ ಸಂತೋಷ ಆಯಿತು, ಬಹುಮಾನವನ್ನಿತ್ತು ಕಳುಹಿದ. ಇವತ್ತು ಇವರೆಲ್ಲ ಹೊಗಳಿದ್ದ ಹಾಗೆ ಒಂದು ಕಾಲು ಒಂದು ಕಣ್ಣು ಇಲ್ಲದೆ ಇದ್ದಂಥ ನನ್ನನ್ನು ಕುದುರೆಯ ಮೇಲೆ ಕೂರಿಸಿ ಹೇಗೆ ರಾಜ ಬಾಣ ಬಿಡುವ ಭಂಗಿಯಲ್ಲಿ ಚಿತ್ರವನ್ನು ಮಾಡಿದರೋ ಹಾಗೆ ನನ್ನನ್ನು ಮಾಡಿದ್ದೀರಿ ನೀವು. ನಮಸ್ಕಾರ. ನಮಗೆಲ್ಲರಿಗೂ ಇದೊಂದು ಪಾಠ. ಕಾರ್ಯಕ್ರಮದ ಅಧ್ಯಕ್ಷರಾಗುವುದು ಅಂದರೆ ಹೇಗೆ, ಅವರ ಸ್ಥಿತಿ ಹೇಗಿರ್ತದೆ, ಅವರಿಗೆ ಎಷ್ಟು ತಾಳ್ಮೆ ಬೇಕಾಗ್ತದೆ. ಈಗ ಕಡೆಯದಾಗಿ ಅಷ್ಟೇ ಪ್ರೀತಿಯಿಂದ ಪ್ರೊಫೆಸರ್ ರಾಧಾಕೃಷ್ಣ ಸರ್ ಅವರು. ದುರ್ಗಾಂಬಿಕೆಯ ಬಲಗೊಂಡು ಪೇಳು ನೀ ಕಥಾಮೃತವ ಬಲ್ಲಿರೇನಯ್ಯ. ಈ ಕಥಾಮೃತದ ಕೇಂದ್ರ ಬಿಂದು ಯಾರೆಂದು ಬಲ್ಲಿರೇನಯ್ಯ. ಕೊಂಡದ ಕುಳಿ ರಾಮಚಂದ್ರ ಹೆಗಡೆಯವರಂತ ಬಲ್ಲಿರೇನೆ. ವಾಲ್ಮೀಕಿ ಕವಿ ಕಲೆ ಹೇಗಿರಬೇಕು ಅನ್ನೋದಕ್ಕೆ ಗಾನ ವಿದುಷಿ, ನಮ್ಮ ಕರ್ನಾಟಕದ ಒಂದು ಸಂಪತ್ತು ಸತ್ಯವತಿ ಇದ್ದಾರೆ, ಡಾಕ್ಟರ್ ಸತ್ಯವತಿ. ಸಾಹಿತ್ಯ ಗುಣಸಂಪನ್ನಂ ತಂತ್ರೀಲಯ ಸಮಾನ್ವಿತಂ. ಲವಕುಶರಿಗೆ ರಾಮಾಯಣವನ್ನು ಹೇಳಿಕೊಡುವಾಗ ಸಾಹಿತ್ಯ ಗುಣಸಂಪನ್ನಂ ತಂತ್ರೀಲಯ ಸಮಾನ್ವಿತಂ. ಒಂದೇ ಮಾತಿನಲ್ಲಿ, ಒಂದೇ ವಾಕ್ಯದಲ್ಲಿ ಎಲ್ಲ ಕಲಾ ಪ್ರಪಂಚ ಹೇಗಿರಬೇಕು, ಕಲಾವಿದ ಹೇಗಿರಬೇಕು. ಕಲಾವಿದ ಕಲೆಯನ್ನು ಅರಿತವನು, ಅಭಿನಯಿಸುವನು ಮಾತ್ರ ಅಲ್ಲ, ಕಲೆಯನ್ನು ಅರಿತವನು ಹೇಗಿರಬೇಕು. ವಾಲ್ಮೀಕಿ ಕವಿ ಹೇಳ್ತಾರೆ. ನಾನು ಚಿಕ್ಕನ್ನಲ್ಲಿ ಸ್ವಲ್ಪ ಯಕ್ಷಗಾನ, ನಮ್ಮದು ತೆಂಕು, ರವಿಶಂಕರ್ ಮತ್ತು ನಮ್ಮದು ತೆಂಕು, ಒಂದು ಸಣ್ಣ ಮೇಳ ಕಟ್ಟಿದ್ವಿ ನಾವು. ಆಗ ತಿರುಗಾಟವು ಸ್ವಲ್ಪ ಮಾಡಿದ್ದುಂಟು. ಪದ್ಯಾಣ ನಮಗೆ ಮದ್ದಳೆ ಬಾರಿಸ್ತಾ ಇದ್ರು ಆಗ. ಆಮೇಲೆ ಭಾಗವತರಾಗೋದಕ್ಕೆ ಮೊದಲು ಬಾಲಗೋಪಾಲ ಇತ್ಯಾದಿ ವೇಷಗಳನ್ನು ಹಾಕಿ ಹಾಕಿ ಪುಂಡು ವೇಷದವರೆಗೆ ಬಂದು ವೃತ್ತಿ ನಿರತನಾಗಿ ಬೆಂಗಳೂರಿಗೆ ಬಂದದ್ದುಂಟು. ಸ್ನೇಹಿತರೆ, ಯಕ್ಷಗಾನ ಪ್ರಪಂಚದ ಕಲಾವಿದರು ಮಾತ್ರ ತಮ್ಮೂರಿನ ಹೆಸರುಗಳನ್ನು ಜಗದ್ವಿಖ್ಯಾತ ಮಾಡಿಬಿಡ್ತಾರೆ. ಕುರಿಯ, ಶೇಣಿ, ಕೋಳಿಯೂರು, ಬೋಳಾರು, ಚಂದ್ರಗಿರಿ, ಬಣ್ಣದ ಮಹಾಲಿಂಗ ಅವ್ರಿಗೆ ಬಂದ್ಬಿಡ್ತು. ಹಾಗೇನೆ ಜಲವಳ್ಳಿ, ಮತ್ತು ಕೆರೆಮನೆ, ಕರ್ಕಿ, ಬಳ್ಕೂರು, ಹಿರಿಯಡ್ಕ, ಮಿಜಾರು, ಹಾಗೇನೆ ಹೀಗೆ ಆ ಹೆಸರುಗಳ ಇದರಲ್ಲಿ ಆ ಹೆಸರುಗಳನ್ನು ಸ್ಥಾಪಿಸ್ತಾ ತಮ್ಮ ಗ್ರಾಮದ, ತಮ್ಮ ಹಳ್ಳಿಯ ಹೆಸರಿನ ಜೊತೆಗೆ ಕರಗಿ ಹೋಗಿ ಲೀನವಾಗಿ ತಲ್ಲೀನವಾಗಿ ಆ ಪಾತ್ರಗಳನ್ನು ಕಟ್ಟುವ, ವೈಭವಿಸುವಂಥ ಒಂದು ಕಲೆ ಇದೆಯಲ್ಲ ಯಕ್ಷಗಾನ, 11ನೇ ಶತಮಾನದಲ್ಲಿ ಆದದ್ದು ಅಂತ ಅಂತಾರೆ. ವಿಜಯನಗರ ಸಾಮ್ರಾಜ್ಯದಲ್ಲೂ ಅದರ ಪಾದಾರ್ಪಣೆ ಆಯಿತು ಅಂತಾರೆ. ನರಹರಿ ತೀರ್ಥರು ಕೂಡ ತುಳುವಿನಲ್ಲಾಗ ಮಧ್ವಾಚಾರ್ಯದಾಗ ಬರೆದ್ರು ಅಂತಾರೆ. ಇಂಥ ಯಕ್ಷಗಾನದ
ಇಬ್ಬರು ನೀಲಿ ಬಣ್ಣದ ಬಟ್ಟೆಯನ್ನು ಹಾಕಿರುವಂಥ ಜೋಡಿ ವೇಷಧಾರಿಗಳು. ಯಕ್ಷಗಾನ ಆಗಲಿ ಯಾವುದೇ ಕಲೆ ಆಗಲಿ, ಸಿನಿಮಾದಲ್ಲಿ ಇದರ ಅಪಾಯ ಬಹಳ ಜಾಸ್ತಿ. ಸಿನಿಮಾದಲ್ಲಿ ಎಷ್ಟು ಅಪಾಯ ಅಂತ ಹೇಳಿದರೆ, ನನ್ನ ಕೆಲವು ವಿದ್ಯಾರ್ಥಿಗಳು ಇರಬಾರದ ಜಾಗದಲ್ಲಿ ಈಗಿದ್ದಾರೆ, ಹೆಸರು ಹೇಳೋದಿಲ್ಲ. ಇರಬಾರದ ಜಾಗಕ್ಕೆ ಹೋಗೋದ ಕಾರಣ ಆ ಡಿಶುಮ್ ಪಾತ್ರಗಳಲ್ಲಿ ತಾನು ಅದೇ ಅಂತ ಪಾತ್ರ ಆದಮೇಲೆ ಹೇಳುವಂಥದ್ದು. ಯಕ್ಷಗಾನ ಹಾಗಲ್ಲ. ಕೊಂಡದಗುಳಿಯವರು ಬರ್ಕೊಳ್ತಾರೆ, ಒಂದು 6 ಪಾತ್ರಗಳನ್ನು ಒಂದೇ ಆಟದಲ್ಲಿ ಆಡಿದ್ದೇನೆ ಅಂತ. ಒಂದೇ ಆಟದಲ್ಲಿ ಒಂದೇ ಇದರಲ್ಲಿ 6 ಪಾತ್ರಗಳ ಆ ಭಾವಾನುಭಾವದ ಆ ಭಾವ ತರಂಗಗಳನ್ನು ಹರಿಸುವ ಆ ಪವಾಡ ಇದೆಯಲ್ಲ, ಅದು ಯಕ್ಷಗಾನಕ್ಕೆ ಮಾತ್ರ ಸಾಧ್ಯ. ಅಧ್ಯಕ್ಷ ಅಂತ ಹೇಳಿದರೆ ಅಧಿ-ಅಕ್ಷ ಅಲ್ವೇ? ಎಲ್ಲರನ್ನು ನೋಡುವವನು, ಎಲ್ಲರಿಂದನೂ ನೋಡಿಸಿಕೊಳ್ಳುವವನು. ಅದು ಎರಡು ನನಗಾಗಿದೆ. ಆದ ಕಾರಣ ಹೆಚ್ಚು ಮಾತನಾಡದೆ, ನನ್ನ ಗೆಳೆಯರಾದಂಥ ರಾಘವೇಂದ್ರ ಭಟ್ರು ಅಸಾಧ್ಯ ಸಂಘಟಕರು. ನಾನು 2-3 ಲೈನ್ಗಳನ್ನು ಓದ್ತೇನೆ ನಿಮ್ಮ ಪುಸ್ತಕದಲ್ಲಿ. ಅಧ್ಯಕ್ಷನಾಗಿ ಕೊಂಡದ ಕುಳಿ ಏನು, ಹೇಗೆ, ಇದು ಮಾತ್ರ ನನ್ನಿಂದ ಉತ್ತರಿಸಲಾಗದ ಪ್ರಶ್ನೆ. ನೀವು ಉತ್ತರಿಸಿದರೆ ಕೊಂಡದ ಕುಳಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಶಂಕರಾಚಾರ್ಯ ಆರಂಭ ಮಾಡಿದ್ದೇ ಇಲ್ಲಿ. ನಾನು ಯಾರು, ಎಲ್ಲಿಗೆ ಹೋಗ್ತೀನಿ, ಕೋಹಂ, ಅಲ್ಲಿಂದ ಶುರು ಮಾಡಿದ್ದವರು. ನಾನು ಏನು ಅಂತ ನನಗೆ ಅರ್ಥ ಆದರೆ ನಾನು ಏನು ಇಲ್ಲವಾಗಿಬಿಡ್ತೇನೆ. ನಾನು ಏನು ಅನ್ನೋದನ್ನು ಅರ್ಥೈಸ್ಕೊಳ್ತಾ ಅನ್ವೇಷಣೆ ಮಾಡ್ತಾ ಹೋದರೆ ನಾನಾಗುವಂಥ ಸಂಭವ ಉಂಟು ಅಷ್ಟೇ. ನನಗೆ ಬಹಳ ಇಷ್ಟವಾದದ್ದು ಕೊಂಡದ ಕುಳಿಯವರೇ, ನೀವು ಹೇಳ್ತಾ, ನಾನು ಸುಮಾರು 29 ವರ್ಷಗಳ ಕಾಲ 30 ವರ್ಷಗಳ ಕಾಲ ಒಂದು ಕಾಲೇಜಿನ ಪ್ರಾಂಶುಪಾಲನಾಗಿದ್ದೇನೆ. ಅದಕ್ಕೆ ಕಾರಣ ನನ್ನ ವಿದ್ಯಾರ್ಥಿಗಳು ಮತ್ತು ನನ್ನ ಮೇಷ್ಟ್ರು ಟಾಲರೇಟೆಡ್ ಮೀ. ದೀರ್ಘಕಾಲ ನಾನು ಆಗಿದ್ದೇನೆ. ವಿದ್ಯಾರ್ಥಿಗಳ ವೇಷಭೂಷಣಗಳ ಬದಲಾವಣೆಯನ್ನು ನಾನು ನೋಡಿದ್ದೇನೆ. ಜೀನ್ಸ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಹಾಕ್ಕೊಂಡು ಬರುವಂಥ ಒಬ್ಬ ವಿದ್ಯಾರ್ಥಿನಿಯ ಹಾಫ್ ಸಾರಿ ಉಟ್ಕೊಂಡು, ಅವರ ಸೀರೆ ಉಟ್ಕೊಂಡು ಬಂದಂಥ ವಿದ್ಯಾರ್ಥಿನಿ ನಾನು ಬಿಡುವಾಗ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಇಟ್ಕೊಂಡು ಕುಂಕುಮನೂ ಇಟ್ಕೊಂಡು ಬರೋದನ್ನು ನೋಡಿದ್ದೇನೆ ನಾನು. ಬಹಿರಂಗ ಚೇಂಜ್ ಆಗುತ್ತೆ ವಿನಃ ನಾವೆಲ್ಲ ಆಶಾವಾದಿಗಳಾಗಿರಬೇಕು. ಇವತ್ತಿನ ಕಲೆ ಎಕ್ಸ್ಪರಿಮೆಂಟ್ ಆಗದೇ ಇರ್ತಾ ಇದ್ದಿದ್ರೆ, ಒಂದು ಬಾಲಮುರಳಿ ಇರದೇ ಇರ್ತಾ ಇದ್ರೆ, TM ಕೃಷ್ಣ ಇಲ್ಲದೇ ಇರ್ತಾ ಇದ್ರೆ, ಒಂದು ಕೊಂಡದ ಕುಳಿ ಇಲ್ಲದೇ ಇರ್ತಾ ಇದ್ರೆ, ಅಥವಾ ನಮ್ಮ ಶ್ರೇಣಿ ಇಲ್ಲದೇ ಇರ್ತಾ ಇದ್ರೆ, ಯಕ್ಷಗಾನ ತಾಳಮದ್ದಳೆಯಲ್ಲಿ ಅದನ್ನು ಅಲುಗಾಡಿಸುವಂಥ ಶಕ್ತಿ ಇಲ್ಲದೇ ಇರ್ತಾ ಇದ್ರೆ ಅದು ಬೆಳೆಯೋದಿಲ್ಲ, ಯಾವುದು ಬೆಳೆಯೋದಿಲ್ಲ. ಆದ ಕಾರಣ ನೀವು ಹೇಳಿದ್ರಲ್ಲ, ನೀವು ಮಾತಾಡ್ತಾ ಹೇಳಿದ್ರಲ್ಲ, ಪ್ರೀತಿಯ ಭಾಷೆಯೇ ಇಲ್ಲ. ಅದಕ್ಕೆ ಸಿಟ್ಟಿಗೆ ಭಾಷೆ ಇದೆ, ಪ್ರೀತಿಯ ಅರ್ಥ ಆಗೋದಿಲ್ಲ. ಅತ್ಯಮೂಲ್ಯವಾದ ಮಾತು, ಕಲೆಗೂ ಸಂಬಂಧಪಟ್ಟದ್ದು. ಈ ಮಾತು ನೀವು ಹೇಳ್ತೀರಿ, ಈ ಮಾತು ಹನುಮಂತನ ಪಾತ್ರದಲ್ಲಿ ಗುಣಧರ್ಮ ಮತ್ತು ಮನೋಧರ್ಮ ಇರಬೇಕು. ಯಕ್ಷಗಾನದಲ್ಲಿ ಗುಣಧರ್ಮ ಮನೋಧರ್ಮ ಇರ್ತಾರೆ. ನಮ್ಮ ಬಣ್ಣದ ಮಾಲಿಂಗ ರಾತ್ರಿ 9 ಗಂಟೆಗೆ ವೇಷ ಮಾಡೋಕ್ಕೆ ಶುರು ಮಾಡಿದರೆ ಬೆಳಗಿನ ಜಾವದ 3 ಗಂಟೆ ಮಹಿಷಾಸುರ ಬರ್ತಾ ಇದ್ದ. ಆಗ ಒಂದು ಪ್ರತೀತಿ ಇತ್ತು, ಗರ್ಭಿಣಿ ಹೆಂಗಸರು ಆ ಕಾಲದಲ್ಲಿ ಇರಬೇಕು ಅಂತ. ಅಂಥ ಅಬ್ಬರ. ಬೆಳಿಗ್ಗೆ ಗಾಂಧಿ ಮಾಲಿಂಗನಾಗಿ ಹೋಗ್ತಾ ಇದ್ದರು. ನೀವು ಈ ಮಾತನ್ನು ಒಂದು ಪರಿವರ್ತನೆ ಮತ್ತು ಇದೆಯಲ್ಲ ಪರಂಪರೆ, ಈ ಪರಂಪರೆ ಅನ್ನೋದಂತೆ TS Eliot ಹೇಳ್ತಾನೆ ಒಂದು ಮಾತು, ಎವ್ರಿಥಿಂಗ್ ಈಸ್ ಟ್ರೆಡಿಷನ್, ದೆರ್ ಇಸ್ ನಥಿಂಗ್ ಲೈಕ್ ಮಾಡರ್ನಿಟಿ. FR ಲೂಯಿಸ್ ಅನ್ನುವಂತಹ ಇನ್ನೊಬ್ಬ ಕಲಾ ವಿಮರ್ಶಕ ಹೇಳ್ತಾನೆ, ಎವ್ರಿಥಿಂಗ್ ಈಸ್ ಮಾಡರ್ನ್, ನಥಿಂಗ್ ಈಸ್ ಟ್ರೆಡಿಷನ್ ಅಂತ. ರಾಮಾಯಣ ಮಾಡರ್ನ್ ಅಲ್ವೇ? ಮಹಾಭಾರತ ಮಾಡರ್ನ್ ಅಲ್ವೇ? ಅದು ಪರಂಪರೆಯೋ ಅದು ಆಧುನಿಕವೋ? ಇದನ್ನು ನೀವು ಮಾಡಿರುವಂಥ ಎಕ್ಸ್ಪರಿಮೆಂಟ್ಸ್ ಎಲ್ಲ ಕೆಲವು ಇದೆಯಲ್ಲ, ನಿಮ್ಮ ವೇಷದಲ್ಲಿ ಎಕ್ಸ್ಪರಿಮೆಂಟು, ನಾನು ಸುಮಾರು ಓದ್ಬಿಟ್ಟೆ. ವೇಷದಲ್ಲಿ ಎಕ್ಸ್ಪರಿಮೆಂಟು, ಆ ಸುಳಿ ಇಡುವಂತಹ ಎಕ್ಸ್ಪರಿಮೆಂಟ್ ಇದೆಯಲ್ಲ, ಪ್ರಯೋಗ, ಅದು ಪ್ರಯೋಗ ಅಲ್ಲ, ಅದು ಸಂಶೋಧನಾತ್ಮಕವಾದಂಥ ಒಂದು ಹಾದಿ. ಸಂಭವಾಮಿ ಭವಾಮಿ ಯುಗೆ ನಾನು ಭವಾಮಿ ಯುಗೆ ಪ್ರತಿ ಯುಗದಲ್ಲೂ ಕೂಡ ಇದು ಆಗಬೇಕು, ಭವ ಆಗಬೇಕು. ಅದಾಗತ್ತೆ. ಒಂದು ಮಾತು ನೀವು ಹೇಳ್ತೀರಿ,
ರಾಮನಿರ್ಯಾಣದ ಪದವನ್ನು ಹೇಳಿ ಸಾಕು, ಯಾವುದು ಸಾಕು, ಯಾವುದು ಸಾಲದು. ತಾವು ಹೇಳಿದ್ದೀರಿ ನನಗೆ 60ಕ್ಕೆ ಸಾಕು, ನಾನು 80ಕ್ಕೆ ಏನು ಮಾಡಬೇಕು? ನಾನು 80ಕ್ಕೆ ಏನು ಮಾಡಬೇಕು ಅಂದರೆ ನನ್ನ ಅತ್ಯಂತ ಆತ್ಮೀಯರಾದಂಥ ಗೆಳೆಯರು 101 ವರ್ಷದವರು. ನಾವು ವಾರಕ್ಕೆ ಒಂದು ದಿವಸ ಆದರೂ ಒಳ್ಳೆ ಮಸಾಲೆ ದೋಸೆ ತಿನ್ನಲಿಕ್ಕೆ ಬೆಳಿಗ್ಗೆ ಹೋಗ್ತೀವಿ. ನಾನು ಒಂದು ತಿಂದರೆ ಏನೇ ಒಂದು ತಿಂತೀನಿ, ನೀನು 2 ಅಂತಾರೆ ಅವರು. ಮಹಾನುಭಾವರಾದಂಥ ಒಬ್ಬರು ಸ್ನೇಹಿತರು. ಆದ ಕಾರಣ ಸಾಕು ಅಲ್ಲ, ಸಾಲದು ಸಾಲದು ಅಂತ ನಾವು ಬದುಕಬೇಕು. ಆ ಬದುಕೆ, ಯಾಕಂದರೆ ನಿಮ್ಮಂಥವರು ಬದುಕಿ ಜನಸ್ತೋಮಕ್ಕೆ, ಜನಕ್ಕೆ ನೋಡಿ 3 ಗಂಟೆಗಳ ಕಾಲ ಈ ವೇದಿಕೆಯಲ್ಲಿದ್ದೇವೆ, ಒಬ್ಬರು ಅಲುಗಾಡಲಿಲ್ಲ. ಷಡಸೇತು ಬಂಧನಕ್ಕೆ ಮಾತ್ರ ಅಲ್ಲ ಅವರು ಕಾಯ್ತಾ ಇರುವಂಥದ್ದು, ಸೇತು ಬಂಧಕ್ಕೆ ಕಾದಿದ್ದಾರೆ ನಿಮ್ಮ ಜೊತೆ. ಇದು ಕಲಾ ಪೋಷಕರು. ರಾಜ್ಕುಮಾರ್ ಹೇಳ್ತಾರೆ, ಕಲಾಭಿಮಾನಿ ದೇವತೆಗಳಿಗೆ ನನ್ನ ಅಭಿಮಾನಿ ದೇವತೆಗಳು. ಆ ಅಭಿಮಾನಿ ದೇವತೆಗಳಿಗೆ ಆ ದೇವತೆಗಳು ಕಲಾವಿದನಲ್ಲಿ ಕಾಣುವಂಥ ಆ ಕಲಾ ಸ್ವರೂಪದ ಹಿಂದಿರುವಂಥ ಅಧ್ಯಾತ್ಮ, ತಾದಾತ್ಮ್ಯ, ಇದೆಲ್ಲ ಒಬ್ಬ ವೇಷಧಾರಿಯಲ್ಲಿ ಕಾಣ್ತಾರೆ, ಒಂದು ಅರ್ಥಧಾರಿಯಲ್ಲಿ ಕಾಣ್ತಾರೆ. ರವೀಂದ್ರ ಭಟ್ರ ತಾಯಿಯವರ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಮದ್ದಲೆಗಾರರು, ನಾನು ಮರೆತುಬಿಟ್ಟೆ ಅವರ ಹೆಸರು, ಅವರು ಇದು ಪ್ರಸಂಗ ಖಾಂಡವನ ದಹನ ಅಲ್ಲ, ಪ್ರಸಂಗ ಅದು ಆನೆ ಇಳಿದು ಬರುವಂಥ ಪ್ರಸಂಗ. ಅದರಲ್ಲಿ ಒಂದು 15 ನಿಮಿಷಗಳ ಕಾಲ ಮದ್ದಲೆ ನುಡಿಸಿಬಿಟ್ರು, ಆನೆ ಬಂತು ಅಂತ ನಮಗೆ ಅನಿಸ್ಬಿಡ್ತು. ಅರ್ಥಧಾರಿಕೆಗಿಂತ ಜಾಸ್ತಿ ಚೆನ್ನಾಗಿ ಬಂತು. ಅಂಥ ಕಲಾ ತಪಸ್ಸುಗಳು ತಾವಿಬ್ಬರು, ಜೋಡಿ ವೇಷಧಾರಿಗಳು, ನಿಜದ ಮನುಷ್ಯರನ್ನು ಹುಡುಕೋದು ಬಹಳ ಕಷ್ಟ ಇತ್ತೀಚೆಗೆ. ಸುಮಾರು ಜನ ಅಂದರು ಯಕ್ಷಗಾನದ ಬಗ್ಗೆ, ಯಕ್ಷಗಾನ ಪ್ರಾಧಿಕಾರ ಆಗಬೇಕು ಅಂತ ನಾನು ಮ್ಯಾನಿಫೆಸ್ಟೋದಲ್ಲಿ ಬರೆದವನು. ಈಗ ಮ್ಯಾನಿಫೆಸ್ಟೋನ ಇಂಪ್ಲಿಮೆಂಟ್ ಮಾಡಿ ಅಂತ ಇಬ್ಬರು ಸಂಪಾದಕರ ಮುಂದೆ ನಾನು ಬಹಿರಂಗವಾಗಿ ಗಲಾಟೆ ಮಾಡೋಣ ಅಂತ ಹೊರಟಿದ್ದೇನೆ. ಬಹಿರಂಗವಾಗಿ ಮ್ಯಾನಿಫೆಸ್ಟೋದಲ್ಲಿ ಬೇಕಾದಷ್ಟು ಬರೆದದ್ದು, ಬೇಕಾದಷ್ಟು ಮರ್ತು ಹೋಗಿದೆ. ಯಕ್ಷಗಾನ ಪ್ರಾಧಿಕಾರ ಆಗಬೇಕು, ಇದರ ಡಾಕ್ಯುಮೆಂಟ್ರಿ ಆಗಬೇಕು, ಇದು ನಿಲ್ಲಬೇಕು ನಮ್ಮ ಜೊತೆ. ಯಕ್ಷಗಾನದ ಸ್ವರೂಪಗಳು ಬದಲಾವಣೆ ಆದರೆ, ಯಕ್ಷಗಾನದ ವೇಷಭೂಷಣಗಳಲ್ಲಿ ಬದಲಾವಣೆ ಆದರೆ, ಚೌಕಟ್ಟಿನಿಂದ ಹೊರಗೆ ಬಂದು ಅರ್ಥಧಾರಿಕೆಯಲ್ಲೂ ಬದಲಾವಣೆಗೆ ಆದರೆ ಅದು ಕಲಾ ಸಂಪನ್ನವಾಗ್ತದೆ. ನನ್ನನ್ನು ಕರೆದಂತಹ ನಮ್ಮ ನಿಸ್ಸೀಮ ಸ್ನೇಹಿತ, ಸೀಮಾತೀತರು ನಮ್ಮ ರಾಘವೇಂದ್ರ ಭಟ್ರು, ನನ್ನ ಒಳ್ಳೆಯ ಸ್ನೇಹಿತರು, ಅವರನ್ನು ಮೊದಲಿಗೆ ಅಭಿನಂದಿಸಿ, ನಾನು ಎಲ್ಲ ಸ್ನೇಹಿತರ ಜೊತೆ ಇಲ್ಲಿ ಕೂತ್ಕೊಳ್ಳುವಂಥ ಸೌಭಾಗ್ಯ. ರವೀಂದ್ರ ಭಟ್ರಿಗೆ ನಾನು ಆಗಾಗ ಫೋನ್ ಮಾಡ್ತೀನಿ. ಅವರ ಲೇಖನದಲ್ಲಿರುವಂಥ ಪಂಚ್ ಲೈನ್ ಇದೆಯಲ್ಲ, ಸುಮಾರು ಜನ ಓದ್ತಾರೆ, ಪಂಚ್ ಬೇರೆ, ಆ ಪಂಚ್ ಲೈನನ್ನು ಹಿಡಿದು ನೋಡಿದ್ದು, ನಿಮ್ಮ ಪಂಚ್ ಅಂತ ಹೇಳ್ತೀನಿ. ನೀವೆಲ್ಲ ಕುಳಿತಿದ್ದೀರಾ, ನಿಮಗೆಲ್ಲ ನಮ್ಮ ಶಾನಾಡಿ ನನಗೆ ಬಹಳ ಹಳೆ ಸ್ನೇಹಿತರು, ನೀವೆಲ್ಲ ಕುಳಿತು ನನ್ನ ಮಾತನ್ನು ಕೇಳಿದ್ದೀರಾ. ಷಡಸೇತು ಬಂಧನಕ್ಕೆ ಸೇತು ಕಟ್ಟುವ ನಮಸ್ಕಾರ. ಅಕ್ಟೋಬರ್ನಲ್ಲಿ ಮನೋಜ್ ಭಟ್ರವರ ನೇತೃತ್ವದಲ್ಲಿ ಯಕ್ಷ ಷಡಾನನ ಎನ್ನುವ ಕಾರ್ಯಕ್ರಮ ಇದೆ. ಎಲ್ಲ ಪ್ರಸಿದ್ಧ ಕಲಾವಿದರಿಂದ ಆ ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿದೆ. ಹಾಗೆಯೇ ಸೆಪ್ಟೆಂಬರ್ 20ರಂದು ನಾಗರಾಜ್ ಶೆಟ್ಟಿ ನೈಕಂಬಳಿಯವರ ನೇತೃತ್ವದಲ್ಲಿ ಯಕ್ಷ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ರಾಮನಿರ್ಯಾಣ, ಗಿರಿಪೂಜೆ, ಕಾಲಯವನ, ಚಿತ್ರಸೇನ ಕಾಳಗ ಎನ್ನುವ ಯಕ್ಷಗಾನ ಕಾರ್ಯಕ್ರಮ ಪ್ರಸಿದ್ಧ ಕಲಾವಿದರಿಂದ ನಡೆಯಲಿಕ್ಕಿದೆ. ಹಾಗೆ ನವೆಂಬರ್ 29ರಂದು ಸ್ವಸ್ತಿ ಸಂಪದ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿ ಮೆಕ್ಕೆಗಟ್ಟು ಅವರಿಂದ ಸ್ವಸ್ತಿ ಸಂಪದ ಎನ್ನುವ ವಿನೂತನ ಕಥಾನಕ ಕಲಾಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ಅದಕ್ಕೆಲ್ಲ ಸಹಕಾರವನ್ನು ನೀಡಬೇಕು. ಈಗ ನಿಮಗೆಲ್ಲರಿಗೂ ವಂದಿಸುತ್ತಾ ಧನ್ಯವಾದ ಸಮರ್ಪಣೆ. ಜೊತೆಯಲ್ಲಿ ಈ ಭಾಗದಲ್ಲಿ ತಿಂಡಿ ಚಹಾ ವ್ಯವಸ್ಥೆ ಇದೆ. ದಯವಿಟ್ಟು ತಾವೆಲ್ಲ ಹೋಗಿ ತಿಂಡಿ ತಿಂದು ಚಹಾ ಕುಡಿದು ಸೇತು ಬಂದ ಆಖ್ಯಾನಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ತೇವೆ. ಕಲಾವಿದರು ಸಿದ್ಧರಾಗಿದ್ದಾರೆ. ಇನ್ನು 10 ನಿಮಿಷದಲ್ಲಿ ಕಾರ್ಯಕ್ರಮ ಶುರುವಾಗ್ತದೆ. ವಿನಾಯಕ್ ಭಾಗವತ್ ಅವರು ಧನ್ಯವಾದ ಸಮರ್ಪಣೆ.